ರಂಗ ಪರಂಪರೆ ಮುದ್ದಯ್ಯನ ಪಾಳ್ಯ ಪ್ರಸ್ತುತಪಡಿಸುವ ನಾಟಕ ರಕ್ತಾಕ್ಷಿ. ರಚನೆ ರಾಷ್ಟ್ರಕವಿ ಕುವೆಂಪು. ವಿನ್ಯಾಸ ಮತ್ತು ನಿರ್ದೇಶನ ಗಣಪತಿ ಗೌಡ. ಬೆಳಕು ಮುರಳಿ ಬೀರಾಜ್. ರಂಗ ಪ್ರಯೋಗಕ್ಕೆ ಅಡ್ಡಿಯಾಗದಂತೆ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ನಿಶಬ್ದ ಸ್ಥಿತಿಯಲ್ಲಿ. ಇದೀಗ ನಾಟಕ ನಿಮ್ಮ ಮುಂದೆ ರಕ್ತಾಕ್ಷಿ. ರಂಗ ಪರಂಪರೆ ರಂಗ ಪರಂಪರೆ ಭಾರತ ದೇಶದ ಬೌದ್ಧ ಪರಂಪರೆ ಬೆಳೆಸಲು ಪಡೆದಿರುವ ರಂಗ ಪರಂಪರೆ ರಂಗ ಪರಂಪರೆ ನಾಡ ಸಂಸ್ಕೃತಿಯ ಭೂಮಿಯಲ್ಲೆಲ್ಲಡೆ ಪಸರಿಸಲೆಂದೇ ಹುಟ್ಟಿ ಅನೇಕ ನೆಲೆಗಳಲ್ಲಿ ಏಕತೆಯನ್ನು ಸಾರುವ ಜನಗಳ ಶಕ್ತಿ. ನಾಡ ಸಂಸ್ಕೃತಿಯ ಭೂಮಿಯಲ್ಲೆಲ್ಲಡೆ ಪಸರಿಸಲೆಂದೇ ಹುಟ್ಟಿ ಅನೇಕ ನೆಲೆಗಳಲ್ಲಿ ಏಕತೆಯನ್ನು ಸಾರುವ ಜನಗಳ ಶಕ್ತಿ. ರಂಗಮನಸ್ಸುಗಳ ಒಂದುಗೂಡಿಸುತ್ತ ರಂಗಮನಸ್ಸುಗಳ ಒಂದುಗೂಡಿಸುತ್ತ ಕಲಾ ಸೇವೆ ರಂಗ ಪರಂಪರೆ ರಂಗ ಪರಂಪರೆ. ನನ್ನನ್ನ ಸಾಯಿಸ್ಬಿಟ್ರಲ್ಲೋ ಮಗನೇ, ನನ್ನನ್ನ ಸಾಯಿಸ್ಬಿಟ್ರಲ್ಲೋ ಮಗನೇ, ನನ್ನನ್ನ ಸಾಯಿಸ್ಬಿಟ್ರಲ್ಲೋ. ಇದೇನಿದೆ ಇದು ಸ್ವಪ್ನ? ನನ್ನ ತಂದೆಗೆ ಇಂಥ ಸಮಯದಲ್ಲಿ ನೆನಪಾಗುತ್ತಿರೋದು? ಓ ತಂದೆ, ನನ್ನೊಬ್ಬನನ್ನು ಬಿಟ್ಟು ಹೋದಿರಲ್ಲಿಗೆ ನೀವು? ನಿಮ್ಮ ನನಗಿಂದು ಲೋಕವೇ ಬೆಂಡಾಗಿ ಹೋಗಿದೆ. ಏನೊಂದು ಬೇಡವಾಗಿದೆ ನನಗೆ. ನನ್ನ ಮರತಾಯಿ ಆ ದುಳ್ಳೆ ಸೇನಾಧಿಪತಿಯೊಡನೆ ಸರಸವಾಡುತ್ತಿಹಳು. ಬೇಡವೆಂದರೂ ಕೇಳದೆ ಆ ಚಲುವಾಂಬೆಯನ್ನೇಕೆ ಮದುವೆಯಾದರೆ ಮರಳಿ? ನೀವು ತೀರಿಕೊಂಡಿನ್ನು ವಾರಗಳು ಕಳೆದಿಲ್ಲ. ಮಸಣದ ಮೇಲೆ ಹೊಸ ಹಸಿರು ಕೂಡ ಹಬ್ಬಲಾರದಿದೆ. ಅತ್ತವರ ಕೆನ್ನೆಯಲ್ಲಿ ಕಣ್ಣೀರು ಬತ್ತಿಲ್ಲ. ಆಗಲೇ ಚಕ್ಕಂದರಿಂದಿಯಳು ಆ ದೂರ ನಿಮ್ಮಯ್ಯನೊಳಗೋಡಿ. ಓ ಚಂಚಲತೆ, ನಿನ್ನ ಹೆಸರೇ ಸ್ತ್ರೀಯಂತೆ. ಹೇ ಜಗದೀಶ್ವರ, ಯಾರೀ ಧ್ವರಿಯಲ್ಲಿ ನಾನಿದನು? ಯಾರೊಬ್ಬರೂ ನನ್ನ ಮಾತನ್ನು ನಂಬರು. ಆ ಲಿಂಗಣ್ಣ ಮಂತ್ರಿಗಳು ಕೂಡ. ಛೆ! ರಾಜಕುಮಾರ, ನೀನಿನ್ನೂ ಚಿಂತೆಯನ್ನು ಬಿಟ್ಟಿಲ್ಲ. ಹೇಗೆ ಬಿಡಲಿ
ಹೇಳಿ ಲಿಂಗಣ್ಣ ಮಂತ್ರಿಗಳೇ, ಬೆಂಕಿ ಆರಿದ ಹೊರತು ಬಿಸಿ ಹೋಗುವುದೇ? ನನಗಿನ್ನೂ ನಿನ್ನ ಚಿಂತೆಯ ಅರ್ಥವೇ ಹೊಡೆದಿಲ್ಲ. ಹೇಳಿದರೂ ನಂಬದಿರೆ ಹೊಳೆಯುವುದಾದರೂ ಹೇಗೆ? ನಿನ್ನದು ಆಧಾರವಿಲ್ಲದ ಸಂಶಯ ಬಸವಯ್ಯ. ಆಧಾರ? ಇನ್ನೇನು ಆಧಾರ ಬೇಕು ನಿಮಗೆ? ನನ್ನ ಮನತಾಯಿ ಚೆಲುವಾಂಬೆ ಸೇನಾಧಿಪತಿಯೊಡನೆ ಹಗಲಿರುಳು ನಲಿಯುತ್ತಿರುವಳು. ಇದಕ್ಕಿಂತ ಇನ್ನೇನು ಆಧಾರ ಬೇಕು ನಿಮಗೆ? ಆ ಅಪರಾಧವನ್ನು ನನ್ನ ಮೇಲೆಯೂ ವಹಿಸಬಹುದಷ್ಟೇ. ನಾನು ರಾಣಿ ಚೆಲುವಾಂಬೆಯೊಡನೆ ಎಷ್ಟೋ ಸಾರಿ ಮಂತ್ರಾಲೋಚನೆಗೆ ಹೋಗಿದ್ದೇನೆ. ಬಿಡಿ ಮಂತ್ರಿಗಳೇ, ನಿಮ್ಮ ನಿರ್ಮಲ ಹೃದಯಕ್ಕೆ ದಾಂಪತ್ಯ ಪರಿಚಯ ಬಲು ದೂರ. ಸುದ್ದಿ ಜನಜನಿತವಾಗಿ ಹೋಗುತ್ತಿದೆ. ಜನರ ಮಾತು ನಂಬಿದರೆ ಉಳಿಯುಂಟೆ. ನಿನ್ನ ಸಂಶಯವನ್ನು ಕಿತ್ತಿ ಬಿಸುಡು. ರಾಜ ನಡೆದ ಕಾಲ, ಪರರಾಜರು ವಂಚಿ ನೋಡುವ ಸಮಯ. ರಾಣಿಯೊಡನೆ ಎಷ್ಟೋ ರಹಸ್ಯವನ್ನು ಹೇಳುವ ಪ್ರಸಂಗವನ್ನು ಸೇನಾಧಿಪತಿಗೆ ಸಹಜವಲ್ಲವೇ? ನಿಮ್ಮ ಪಟ್ಟಾಭಿಷೇಕವಾಗುವವರೆಗೂ ರಾಣಿಯೊಡನೆ ರಾಜಕಾರಣ, ಆಮೇಲೆ ನಿಮ್ಮೊಡನೆ ಬರುತ್ತಾರೆ. ದೊಡ್ಡವರಿಗೆ ಸಣ್ಣ ಮನಸ್ಸಿರಬಾರದು. ಏನಾದರೂ ಅವರಿಗೆ ತಿಳಿದರೆ ಏನಂದಾರು? ನಾನು ಇನ್ನಾರೊಡನೆಯೂ ಹೇಳಿಲ್ಲ. ನನ್ನ ನಾನೇ ತೆಗೆದುಕೊಳ್ಳುತ್ತಿದ್ದೇನೆ. ಕಳೆದ 2-3 ದಿನಗಳಿಂದ ನನಗೊಂದೊಂದು ಸ್ವಪ್ನ ಕಾಡುತ್ತಿದೆ. ಆ ಸ್ವಪ್ನದಲ್ಲಿ ಅಗೋಚರ ಮುಖವೊಂದು ನನ್ನ ಬಳಿ ಬಂದು ಬಳಬಳನೆ ಕಣ್ಣೀರು ಸುರಿಸುತ್ತಾ ನನ್ನ ಬಳಿ ಏನೋ ರಹಸ್ಯವನ್ನು ಹೇಳಬೇಕೆನ್ನುವ ತವಕದಲ್ಲಿತ್ತು. ರಹಸ್ಯ? ರಾಜಕುಮಾರ, ರಾಜಕುಮಾರ, ನೀನಿತ್ತು ಮರುಗುತ್ತ ಕುಳಿತರೆ ಮಗೇನು ಗತಿ? ನನ್ನನ್ನಾದರೂ ಕಂಡು ಶಾಂತನಾಗಬಾರದೆ? ಅವರಡಿವು ನಿನಗಿಂತ ನನಗೇನು ಕಡಿಮೆಯೇ? ಅದರ ನೋವನಲಿತನು ತಡೆದು ನಿನಗಾಗಿ, ನಿನ್ನೊಪ್ಪಿದ್ದೆಯಕ್ಕಾಗಿ, ಬಿದನೂರು ಸಾಮ್ರಾಜ್ಯದ ಶ್ರೇಯಸ್ಸಿಗಾಗಿ ಮಂತ್ರಿ ಸೇನಾಪತಿಗಳೊಡನೆ ರಾಜ್ಯ ಕಾರ್ಯದಲ್ಲಿ ತೊಡಗಿವೆ. ಹೆಂಗಸುವ ನಾನಿತ್ತು ಧೈರ್ಯದಿಂದಿದೆ, ನೀನು ಮರಗುವುದು ತರವಲ್ಲ. ನಿಂಬಯ್ಯ, ನೀವಾದರೂ ಸಂತೈಸಬಾರದೆ? ಏನು ಹೇಳಲಿ ದೇವಿ, ಎಲ್ಲ ತಿಳಿದವರು. ಅಲ್ಲದೆ ನಾಯಕರ ನೆನೆದರೆ ನನ್ನೆದೆ ಒಡೆದು ಹೋಗುವುದು. ಅಂತಹ ಮಹಾಪುರುಷರನ್ನು ಕಳೆದುಕೊಂಡಿದ್ದು ನಮ್ಮ ದೌರ್ಭಾಗ್ಯವೇ ಸರಿ. ನಾನೇ ಅಳಲುತ್ತಿರೆ, ಇನ್ಯಾರ ಸಂತೈಸಲಿ? ಅಳುವವರ ಬಳಿ ಅಳಲುತ್ತಿರೆ ಹೆಚ್ಚುವುದು ಶೋಕ. ಸೋಮಯ್ಯ, ಬಸವಯ್ಯನವರೊಡನೆ ಮಾತನಾಡುತ್ತಾ ಅವರ ದುಃಖವನ್ನೀರು. ಬನ್ನಿ, ನಾವಿಲ್ಲಿಂದ ತೆರಳುವ. ಸೋಮಯ್ಯ, ನಮ್ಮಯ್ಯ ಮಡಿಯ ವೇಳೆ ನೀನು ಬಳಿ ಇದೆಯೇನು? ಹೌದು, ಅದು ನನ್ನ ಪುಣ್ಯ. ಉತ್ಕ್ರಮಣ ಕಾಲದಲ್ಲಿ ಬಹಳ ಯಾತನೆ ಆಯ್ತೆ. ಇಲ್ಲ, ಬಹಳ ಶಾಂತಿಯಿಂದಲೇ ಶಿವೈಕ್ಯರಾದರು. ಅದನ್ನು ನೋಡಿದ ನನಗೆ ಮರಣದಲ್ಲಿದ್ದ ಭೀತಿ ಕೂಡ ತೊಲಗಿಬಿಟ್ಟಿದೆ. ನನಗೇನಾದರೂ ಹೇಳಿದರೆ? ವ್ಯಸನ ಪಡುವುದು ಬೇಡ. ಧೀರನಾಗಿ ರಾಜ್ಯಭಾರ ಮಾಡಲಿ ಎಂದರು. ನೀವು ಲಿಂಗಣ್ಣ ಮಂತ್ರಿಗಳು ಸೇರಿ ರಾಜ್ಯ ಪರಾಸ್ತಗೊಳ್ಳದಂತೆ ನೋಡಿಕೊಂಡು ನನ್ನ ಮಗನನ್ನು ಕಾಪಾಡು ಎಂದರು. ನಿಂಬಯ್ಯನವರ ನುಡಿ ಕೇಳಿ ಆ ದಿನವೇ ಬೇಟೆಗೆ ಎಂಥ ಮಹಾಪರಾಧ ಮಾಡಿದೆ ನಾನು. ನನ್ನ ಮರ ತಾಯಿ ಚೆಲುವಾಂಬೆ ಇದ್ದರೆ ಅಲ್ಲಿ? ಇಲ್ಲ, ಎಷ್ಟು ದಿನವೆಂದು ನೀನಿಂದು ದುಃಖಿಸುವುದು ಬಸವಯ್ಯ? ನೀನು, ನಾನು, ಹೊನ್ನಯ್ಯ, ಶಿವಯ್ಯ ಎಲ್ಲರೂ ಗುರುಗಳ ಬಳಿ ವೇದಾಂತ ಓದುತ್ತಿದ್ದಾಗ ಗುರುಗಳು ಉಪದೇಶ ಮಾಡಿಲ್ಲವೇ? ಹುಟ್ಟು ಸಾವುಗಳು ಮಾಯೆ, ಧೀರರು ಮರುಗಬಾರದು ಎಂದು. ಹೌದು ಸೋಮಯ್ಯ, ಅದೆಲ್ಲವೂ ನಿಜವೇ ಹೌದು. ಆದರೆ ಆಗ ತಂದೆ ಅಳೆದಿರಲಿಲ್ಲ, ಕಷ್ಟ ಬಂದಿರಲಿಲ್ಲ. ಸುಖವಿರಲು ಎಲ್ಲ ಮಾಯಿ ಎಂದು ಸುಖ ಪಡಬಹುದು, ದುಃಖವಿರಲು ಎಲ್ಲ ಮಾಯಿ ಎಂದು ದುಃಖ ಪಡುವುದು ಕಷ್ಟ. ಸೋಮಯ್ಯ, ನೀ ನನ್ನ ಸಹಪಾಠಿ, ಇದರಲ್ಲೇನೂ ಮೋಸ ನಡೆದಿಲ್ಲ ತಾನೆ? ನನ್ನ ಆಣೆ ಹೇಳು. ನೀನು ಹೇಳುವುದು ಸ್ವಲ್ಪವೂ ನನಗೆ ಅರ್ಥವಾಗುತ್ತಿಲ್ಲ. ಹೋಗಲಿ ಬಿಡು ಸೋಮಯ್ಯ, ನನಗೆ ಈಗ ಒಂಟಿಯಾಗಿರಬೇಕೆನ್ನುವ ಆಸೆ. ಆಗಲಿ,
ಇವರೆಲ್ಲರೂ ಮೋಸಗಾರರು ಅಥವಾ ನನ್ನೊಳಿಹ ಮೋಸವೇ ಇತರರಲ್ಲಿ ಮೋಸವನ್ನು ತೋರುತ್ತಿರುವುದು. ಇದರಲ್ಲೇನೋ ಮೋಸವಿದೆ ಎಂದು ತೋರುತ್ತದೆ. ಇರಲಿ, ಕಾದು ನಿರ್ಣಯಿಸುವೆನು. ಬಸವಯ್ಯ, ಬಸವಯ್ಯ, ವಿಶೇಷ ಹೊಂದಿದೆ. ನಿನಗೆ ಹೇಳಲು ಬಂದೆ. ಏನು? ಬಹಳ ಸೋಜಿಗದ ಸಂಗತಿ. ನಿಮ್ಮ ತೀರಿ ಹೋದ ತಂದೆ ನನ್ನ ತೀರಿ ಹೋದ ತಂದೆ ನಾನು ಕಂಡೆ. ಅಯ್ಯೋ ತಂದೆಯೇ! ಹುಮ್ಮಳಿಸದಿರು, ಶಾಂತಿಯಿಂದ ಕೇಳು. ಸ್ವರ್ಗಸ್ಥಾನದ ನಮ್ಮ ಮಹಾರಾಜರು ಬಸಪ್ಪ ನಾಯಕರನ್ನು ಕಂಡೆ. ಯಾವಾಗ? ಕಳೆದಿರುಳಿನಲ್ಲಿ. ನಾನು ಕಂಡಿದ್ದೆ ಕನಸಿನಲ್ಲಿ. ನಾನು ಕಂಡಿದ್ದು ಕನಸಿನಲ್ಲ, ಚೆನ್ನಾಗಿ ಎಚ್ಚೆತ್ತ ವೇಳೆ ಅರಮನೆ ಹೆಬ್ಬಾಗಿಲ ಬಳಿಯಲ್ಲಿ ಕಾವಲುಗಾರ ಕೆಂಚಣ್ಣನ ಜೊತೆಯಲ್ಲಿ. ಸರಿಯಾಗಿ ಹೇಳು, ನಿಜವೇ? ಮೊನ್ನೆ ಎರಡು ಕೆಂಚಣ್ಣ ಕಾವಲಿದ್ದಾಗ ಬೆಳಗಿನ ಜಾವ ಹೊತ್ತು ಕಾಣಿಸಿಕೊಂಡಿದ್ದಂತೆ. ಅವನು ಬಂದು ನನಗೆ ಹೇಳಲು ಸುಳ್ಳೆಂದು ತಿಳಿದು ಪರೀಕ್ಷಿಸಲು ಹೋದೆ ನಿನ್ನೆ ಇರುಳು. ಆಮೇಲೆ ನಿನ್ನೆ ಇರುಳು ಮರಳಿ ಕಾಣಿಸಿತು. ನೋಡಿದರೆ ಗತಿಸಿದ ಬಸವ ನಾಯಕರ ವೇಷವನ್ನು ತಳೆದಿತ್ತು. ಕೈತವವೋ ಸತ್ಯವೋ ನಾನರಿಯೆ. ಬೆಳದಿಂಗನ ಮೊಬ್ಬು ಮಾಯಲ್ಲಿ ಹಿರಿದಾಗಿ ತೋರಿತ್ತು. ಕೆಂಚಣ್ಣ ಭಯದಿಂದ ನಡುನಡುಗಿ ಸೆಳೆದು ಗೇರುದ್ದವಾದದ್ದು. ನನ್ನೆದೆಯು ನಡುಗುತ್ತಿರಲಿಲ್ಲ. ಕೋಪದಲ್ಲಿ ನೋಡುತ್ತಾ ಮುರಿಗಳು ತೇರುತ್ತಾ ಮಾಯವಾಯಿತು. ಮುಖದಡಾವ ಕಳೆ ಮೆರೆದಿತ್ತು. ದುಗೂಢವೆಂದೇ ಹೇಳಬಹುದು. ಏನು ಉಡುಗೆ? ಉಡುಗೆಯೇ ಬಸವನಾಯಕರ ಸುವೇಶ, ಆ ನೋಟ, ಆ ನಡಿಗೆ, ಆ ಹಿರಿಯ ಗಾಂಭೀರ್ಯ ಎಲ್ಲವೂ ನಿಮ್ಮ ತಂದೆಯನ್ನೇ ಹೋಲಿತ್ತು. ಅದನ್ನು ಉಳಿಯಬಹುದೆಂದು ನಿನಗೆ ತಿಳಿಸಲು ಬಂದೆ. ಒಲಿತಾಯಿತು. ಇದರೊಳೇನೋ ರಹಸ್ಯವಿರಬೇಕು. ಇಂದು ಕಾಯುವಿರೇನು? ನೀ ಬರುವುದಾದರೆ ಬರುತ್ತೇನೆ. ಇದನ್ನು ಇನ್ನಾರಿಗೂ ಹೇಳದಿರು. ಇಲ್ಲ. ಯಾವಾಗ ಬರುವೆ? ನಡುರಾತ್ರಿ. ಪ್ರಿಯತಮ, ದೇವಿ, ನಮ್ಮ ವ್ಯೂಹಗಳೆಲ್ಲ ಇದುವರೆಗೂ ಎಡಗರಿಯದಾಗಿರುವು. ಇನ್ನುಳಿದೆಡರುಗಳು ನೇಸರೇಳ್ಗೆಯ ಮುಂದೆ ಪೊಳ್ತೆರೆಯ ಹಿಮದಂತೆ ಕರಗುವವು. ಹಿಡಿದ ಕಜ್ಜವನೊಮ್ಮೆ ಅರೆ ಮುಗಿಸಿ ಬಿಡುವುದು ಚಿತ್ತಬಲ್ತು. ಕನೆಗಾಣಿಸಲೇಬೇಕು. ನಿನ್ನಾಣತಿಯ ನೆರವಿರಲು ನನಗೆ ನಿನ್ನೊಲುಮೆ ಉತ್ಸಾಹವೀಯುತ್ತಿರೆ. ನೀ ನಡೆಸಿದ ಎಸಕವನ್ನು ನಿರ್ಭೀತಿಯಿಂದ ಮಾಡಿಯೇ ಮಾಡುವೆನು ಬೆಸಸು. ಈ ಗುಟ್ಟು ಬಯಲಾಗದಂದಳು ಎಚ್ಚರಿಕೆಯಿಂದಿರುವುದೆಂಬ ಕರ್ತವ್ಯ. ಅದಕ್ಕೆ ನಾನು ಹೊಣೆ. ತಿಮ್ಮ ಜಟ್ಟಿಯ ಹೊರತು ಗುಟ್ಟಿಯಾಗೂ ಗೊತ್ತಿಲ್ಲ. ಗುಟ್ಟೆಲ್ಲಾದರೂ ಬಯಲಾಗೆ ನನಗೆ ಮರಣವೇ ಸಿದ್ಧ ಎಂದಾನು ಬೆದರಿಸಿಯೇ. ಮತ್ತ ವೈದ್ಯ ಪ್ರೇಯಸಿ, ಆ ವೈದ್ಯನಾರೆಂದೆ ತಿಮ್ಮ ಜಟ್ಟಿಗೆ ಛದ್ಮ ವೇಷದಲ್ಲಿ ಐತೊಂದು ಮಧ್ಯದಲ್ಲಿ ವಿಷವನ್ನಡಗಿಸಿಕೊಟ್ಟ ವೈದ್ಯ. ನಮ್ಮ ಸುಖಕ್ಕಿನ್ನೆನಿತು ಬಲಿಬೇಕು. ನಾನರಿಯೇ. ಅದಕ್ಕೆ ನಾನೇನು? ತಿಮ್ಮ ಜಟ್ಟಿ ಇರುವನು. ಅಗೋ ತಿಮ್ಮ ಜಟ್ಟಿ. ರಾಣಿಯವರ ಪಾದಕ್ಕೆ ಬಿದ್ದೆ. ರಾಜರಿಗೆ ಕೈ ಮುಗಿದೆ. ಜಟ್ಟಿ, ಏನು ಸಮಾಚಾರ ಊರಿನಲ್ಲಿ? ದೊರೆಗಳ ಆಕಸ್ಮಿಕ ಮರಣದ ವಿಚಾರವಾಗಿ ಜನರಲ್ಲಿ ವಾದವಿವಾದ ನಡೆಯುತ್ತಿವೆ. ಮತ್ತೆ ಇನ್ನು ಕೆಲವರು ರಾಜಕುಮಾರ ಬಸವಯ್ಯನವರ ಪಟ್ಟಾಭಿಷೇಕ ಮಹೋತ್ಸವವನ್ನೇ ಎದುರು ನೋಡುತ್ತಿದ್ದಾರೆ. ಅದಿರಲಿ, ನಮ್ಮ ಮೇಲೆ ಏನಾದರೂ ದೂರು ಹುಟ್ಟಿದೆಯೋ? ಏನೋ ತಾಯಿ, ನನ್ನ ಕಿವಿಗಿನ್ನು ಬಿದ್ದಿಲ್ಲ. ನಿಜವಾಗಿ ಹೇಳು. ತಮ್ಮೊಡನೆ ಸುಳ್ಳಾಡುವುದೇ? ರಹಸ್ಯವನ್ನು ಯಾರೊಡನೆಯೂ ಹೇಳಕೂಡದು. ಎಲ್ಲಾದರೂ ಉಂಟೆ ತಾಯಿ. ನಿನಗೆ ಅಧಿಕಾರ ಐಶ್ವರ್ಯ ಎಲ್ಲ ದೊರಕುವುದು. ತಮ್ಮ ಅನುಗ್ರಹ. ಜಟ್ಟಿ, ಇನ್ನು ಮಾಡಬೇಕಾಗಿರುವ ಕೆಲಸ ಇನ್ನೂ ಇದೆ. ಸಿದ್ಧನಾಗಿದ್ದೇನೆ. ನಮ್ಮ ಮೇಲೆ ಯಾರಾದರೂ ಊರಿನಲ್ಲಿ ಸಂದೇಹದ ಮಾತನಾಡಿದರೆ ಕೂಡಲೇ ಬಂದು ತಿಳಿಸಬೇಕು. ಪಣೆ. ಸಮಯ ಬಂದರೆ ಅವರನ್ನು ತಿಳಿಯಿತೆ. ತಿಳಿಯಿತು ಮಹಾಪ್ರಭು. ಬಸವಯ್ಯ, ಲಿಂಗಣ್ಣ ಮಂತ್ರಿ ಮತ್ತು ಅವರ ಆಪ್ತಾನುಚಾರರ ಮಾತುಕತೆಗಳನ್ನು ಚೆನ್ನಾಗಿ ಪರಿಶೀಲಿಸುತ್ತಿರಬೇಕು. ನಾನು ಅದೇ ಕೆಲಸದಲ್ಲಿದ್ದೇನೆ ದೇವರು. ಈಗ ನಡೆ, ಬಂದು ಕಾಣುತ್ತಿರು ದಿನಕ್ಕೊಂದು ಬಾರಿ. ಪ್ರಿಯೆ, ಲಿಂಗಣ್ಣ ಮಂತ್ರಿಯಲ್ಲಿ ನನಗೆ ಸಂಶಯವಿಲ್ಲ. ಮುದುಕನಾಗಿ ಅವನು, ಆದರ ಬಸವಯ್ಯ ಅವನ ರೀತಿಯೊಳಗಿನ ಪ್ರಮಾದವೇ ತೋರುತ್ತಿದೆ. ಅವನ ಶೋಕದೊಳಗಿನ ರೋಷವಿರುವಂತಿದೆ. ಅವನಾಡೋ ಮಾತುಗಳೆಲ್ಲ ವ್ಯಂಗ್ಯಪೂರ್ಣವಾಗಿವೆ. ಅವನು ಮೇಲಾಡುವುದಕ್ಕಿಂತಲೂ ಮಿಗಿಲಾಗಿ ತಿಳಿದಿರುವುದು. ಲಿಂಗಣ್ಣ ಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಬರ ಹೇಳು. ನೀನಾ ಕೊಠಡಿಯಲ್ಲಿ ಅಳೆದು ನೀನಿದ್ದರವನು ಎದೆ ಮುಚ್ಚಿ ಮಾತಾಡುವುದು. ದೇವಿ, ನಿನ್ನೊಡನೆ ವಿಶೇಷವೊಂದನ್ನು ಮಾತನಾಡುವುದು. ಇಲ್ಲಿ ಇನ್ಯಾರೂ ಇಲ್ಲ.
ತಾವು ಧೈರ್ಯವಾಗಿ ಮಾತನಾಡಬಹುದು. ಮಹಾರಾಜರ ಮರಣದಿಂದ ಬಿದನೂರು ರಾಜ್ಯವೇ ಅಲ್ಲೋಲ ಕಲ್ಲೋಲವಾದಂತೆ. ನಾವೀಗ ಪ್ರಜಾಮತಕ್ಕೆ ವಿರುದ್ಧವಾದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತಮ್ಮಂತಹ ಮಂತ್ರಿವರೆಯರ ನೆರವಿರಲು ಅದಾವ ಮಹಾಕಾರ್ಯ ನನಗೆ. ನನಗೆ ಬಸವಯ್ಯನದೇ ಚಿಂತೆ. ತಂದೆ ತೀರಿ ಹೋದ ಶೋಕ ಭಾರದಿಂದ ತನ್ನ ಮನಸ್ಸನ್ನು ಕದಡಿಸಿಕೊಂಡಿದ್ದಾನೆ ಮತ್ತು ನಿರಾಧಾರವಾದ ಸಂಶಯ ಕೀಟಗೊಳ್ಳುವ ಮೆದುಳನ್ನು ಹೊಡೆಯುತ್ತಿದೆ. ಅದೇನು ಸಂಶಯ? ನೀವು ಆ ನಿಂಬಯ್ಯನೊಡನೆ ಹೆಚ್ಚು ಸಲಿಗೆಯಿಂದಿರುವುದು ಆತನಿಗೆ ಸರಿಗಿದ್ದಂತೆ ಕಾಣುತ್ತಿಲ್ಲ. ಅಂದರೂ ರಾಜಕೀಯ ದೃಷ್ಟಿಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಡೆಯಬೇಕು. ರಾಜಕೀಯ ದೃಷ್ಟಿಯಿಂದಲ್ಲವೇ ನಾನು ನಿಂಬಯ್ಯನವರೊಡನೆ ಸಲಿಗೆಯಿಂದಿರುವುದು? ನಿಮ್ಮೊಡನೆ ಸಲಿಗೆಯಿಂದಿಲ್ಲವೇ? ನಾನು ಎಲ್ಲವನ್ನೂ ಆತನಿಗೆ ಹೇಳಿದ್ದೇನೆ. ಆಗಲಿ, ರಾಜಕುಮಾರನ ನಿಮ್ಮ ಮಗಳು ರುದ್ರಾಂಬೆಯನ್ನು ಇಲ್ಲಿಗೆ ಕಳುಹಿಸುವಿರಾ? ಆಕೆಯ ಜೊತೆಯಲ್ಲಿದ್ದರೆ ನನಗೆ ಎಷ್ಟೋ ಶಾಂತಿ ಸಮಾಧಾನ. ಆತಳು ನಿನ್ನಲ್ಲಿ ಬರಲು ಆತುರರಾಗಿದ್ದಾಳೆ. ಕಳುಹಿಸಿಕೊಡಿ. ಬಸವಯ್ಯನ ಕುರಿತು ನಾವು ಮೊದಲೇ ಹೇಳಿರಲಿಲ್ಲ. ನಾವಿನ್ನು ಬಹಳ ಎಚ್ಚರಿಕೆಯಿಲ್ಲದಿದ್ದರೆ ನಮ್ಮ ಗುಟ್ಟೆಲ್ಲ ರಟ್ಟಾಗಿ ನಮಗೆ ಶುಭವಾಗಬಹುದು. ಮುಂದೇನು ಮಾಡುವುದು? ಮಾಡಬೇಕಾದುದನ್ನೇ ಮಾಡುವುದು. ಹಾಗೆಂದರೆ ಬಸವಯ್ಯನನ್ನು ಹಿಡಿದು ಸಂಹರಿಸಿ ಲಿಂಗಣ್ಣ ಮಂತ್ರಿಯನ್ನು ಸೆರೆಯಲ್ಲಿಟ್ಟು ದರ್ಪದಿಂದ ಅಳುವುದು. ನಿಮ್ಮಯ್ಯ, ನಾನಿದಕ್ಕೆ ಸಮ್ಮತಿಸಲೊಲ್ಲೆ. ನಿನ್ನ ಸಂಗವ ಪಡೆಯಲೆಂದು ಮಾತ್ರ ದೊರೆಯ ಕೊಲ್ಲಲು ಮನಸ್ಸು ಮಾಡಿದ್ದೇನೆ ಹೊರತು ರಾಜ್ಯಾಭಿಲಾಷೆಯಿಂದಲ್ಲ. ಇನಿದು ದಿನ ಗುಟ್ಟಾಗಿ ಜೀವಿಸೆವು. ಒಂದಲ್ಲ ಒಂದು ದಿನ ಬಯಲಾಗದಿರೋದು ನಮ್ಮಿಬ್ಬರು ಒಳ್ಳೆಬೇಕು. ಹಾಗೆಂಬ ಗತಿಯೇನು? ರಾಜ್ಯವೇ ಕೈಯಲ್ಲಿ ಯಾರನ್ನು ಲೆಕ್ಕಿಸಲು ಸುಖಲಿ ಮಾಡಬಹುದು. ಇಲ್ಲದಿದ್ರೆ ನಾವೆಲ್ಲಿ? ಪಾಪಿಗಳು ಇವರೆಂದು ಕೊಳ್ಳುವರ ಸೆರೆಮನೆ ಮರಣದಂಡನೆ ವಿಧಿಸಿ ಕೊಲ್ಲುವರು. ನಮ್ಮ ಪ್ರೇಮ ಜ್ಞಾನವೇ ಮಸಣ ಬಾಪದೇವಿಗೆ. ಪ್ರಿಯೆ, ಇಟ್ಟ ಹೆಜ್ಜೆ ಹಿಂದಿಕ್ಕುವುದೇಕೆ? ಮನಿಯಾಗಲೇನಂತೆ, ಹೊಳೆಯಾಗಲೇನಂತೆ. ರಕ್ತವೆಂದು ರಕ್ತ ಎದರದಿರು. ನಾನಿಹೆ ಇಂತಾಗುವುದೆಂದು ನಾನು ಬಗೆದಿರಲಿಲ್ಲ. ಬಸವಯ್ಯನನ್ನು ಕೊಂದು ಮುಂದೆ ಯಾರಿಗೆ ಪಟ್ಟ? ಬಸವಯ್ಯನು ನಿನ್ನ ಮಗನೇ. ಮಲತಾಯಿ ಎಂದವನು ನಿನ್ನದೇ ಮುಖ್ಯ ನಾವಲ್ಲೇ. ನಮ್ಮ ಸೋಮಯ್ಯನನ್ನು ದತ್ತಾಗಿ ತೆಗೆದುಕೊಂಡರೆ ಕೆಲಸವಾಗುವುದು. ಪ್ರಿಯನೇ, ನೀನೆಳೆಸಿದಲ್ಲಿ ನನಗೆ ದೋಣಿಯಲ್ಲಿ ಕುಳಿತಾಯಿತು. ದೋಣಿ ತೇಲುತ್ತಿರುವುದು, ಅದು ಮುಳುಗದೆಂದರೆ ಎಚ್ಚರಿಕೆಯಿಂದಿರುವುದೆಂಬ ಕರ್ತವ್ಯ. ಲಿಂಗಣ್ಣ ಮಂತ್ರಿಯ ನಿಸ್ವಾರ್ಥ ಪರಿಣಿತಿದೆಯಾ? ಹೌದು, ಸಂಶಯವೇನು? ನೀನರಿಯೇ ರುದ್ರಾಮೆಯನ್ನು ರಾಜಪುತ್ರನಿಗೆ ಕೊಟ್ಟು ರಾಣಿಯನ್ನಾಗಿ ಮಾಡಲು ಸುದ್ದಿಯವನು. ಬಸವಯ್ಯನು ಕೂಡ ಅವಳನ್ನು ಒಲಿದಿರುವಂತೆ ಸುದ್ದಿ ಬಂದಿದೆ ನನಗೆ. ನಮ್ಮ ಸಂಚುಗಳಂತೆ ನೂರಾರು ಸಂಚುಗಳು ತಪ್ಪಿದರೆ ನಮ್ಮ ಹೊಸಗೆ ಮಂಚವೇ ನಮಗೆ ಸುಡುವುದು. ಗುರುಗಳು ಬರ್ತಾರೆ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಗುರು ಬಂದವ್ರೆ, ಗುರುಗಳು ಬರ್ತಾರ, ತೀರ್ಥ ಕೊಡ್ತಾರ, ತಲೆ ಮೇಲೆ ಕೈ ಇರ್ತಾರ. ಗುರುಗಳು ಬರ್ತಾರ, ತೀರ್ಥ ಕೊಡ್ತಾರ, ತಲೆ ಮೇಲೆ ಕಾಲಿಡ್ತಾರ. ಅಲ್ಲ ಕಣೋ, ತಲೆ ಮೇಲೆ ಕೈ ಇರ್ತಾರ. ತಲೆ ಮೇಲೆ ಕೈ ಇಡ್ತಾರ. ನಮ್ ಗುರುಗಳು ಮಹಾನ್ ಪವಾಡ್ ಪುರುಷರು. ಅವ್ರ ಪಾದ ಪೂಜೆಗೆ ಜಾಸ್ತಿ ದಕ್ಷಿಣ ನೀಡಬೇಕು. ಜಾಸ್ತಿ ನೀಡ್ಬೇಕು. ಓಂ ನಮಃ ಶಿವಾಯ. ನಮ್ ಗುರುಗಳು ಬರ್ತಾರೆ. ನಮ್ ಗುರುಗಳು ಬಂದ್ರು. ಶ್ರೀ ಶ್ರೀ ಗುಣಾನಂದ ಸ್ವಾಮೀಜಿಗೆ ಜೈ. ಓಂ ನಮಃ ಶಿವಾಯ. ಆನಂದ ಸ್ವಾಮೀಜಿಗೆ ಜೈ. ಓಂ ನಮಃ ಶಿವಾಯ. ಒಳ್ಳೆಯ ಒಂದು ಉಲ್ಗಡ್ಡಿ ತಿಂದು ಒಂಟಿ ಕಾಲ್ ನಿಂತು ತಪಸ್ ಮಾಡೋ ಸ್ವಾಮೀಜಿಗೆ ಜೈ. ಓಂ ನಮಃ ಶಿವಾಯ. ಶ್ರೀ ಶ್ರೀ ಗುಣಾನಂದ ಸ್ವಾಮೀಜಿಗೆ ಜೈ. ಓಂ ನಮಃ ಶಿವಾಯ. ಗುರುಗಳೇ, ಪೀಠವನ್ನು ಅಲಂಕರಿಸಬೇಕು. ಆಗಲಿ ಶಿಷ್ಯಂದ್ರೆ, ಆಗಲಿ. ನಮ್ಮ ಗುರುಗಳು ಹೊಟ್ಟೆಗೆ ಏನ್ ತಿಂತಾರ ಅಂತ ಅನ್ಕೊಂಡು ಏನ್ ತಿಂತಾರೋ? ಒಂದೇ ಒಂದು ಉಲ್ಗಡ್ಡಿ ತಿಂದು ಒಂಟಿ ಕಾಲ್ ನಿಂತು ತಪಸ್ ಮಾಡ್ತಾರೆ. ಓಂ ನಮಃ ಶಿವಾಯ. ಗುರುಗಳೇ, ನಿಮ್ಮ ಆಯತನ ಅಂಡೂರಿ ಅಂಡೂರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುಗಳೇ, ನಿಮ್ಮನ್ನು ನೋಡಲು ಕೆಂಚಣ್ಣ ಬರುತ್ತಿದ್ದಾನೆ. ನಿನ್ನದೇನು ಕೆಂಚಣ್ಣ? ಸ್ವಲ್ಪ ವಿಭೂತಿ ಬೇಕಿತ್ತು ಸ್ವಾಮಿ. ಇದಕ್ಕೆ ಗಂಧ ಹುಟ್ಟಿನ ವಿಷಯ ದೇವರು, ಅದರಲ್ಲಿಯೂ ಅರಮನೆಯ ಸಮಸ್ಯೆ ಕೆಟ್ಟದ್ದು. ನಿಮ್ಮ ದಿವ್ಯ ದೃಷ್ಟಿಗೆ ಗೊತ್ತಾಗದೆ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅರ್ಥವಾಯಿತು. ನೀನು ಖಂಡಿತ ನಿಜವಾಗಿಯೂ ಮಹಾರಾಜರ ಪ್ರೇತವೇ. ಸ್ವಾಮಿ ಮುಟ್ಟಾಗಿರಬೇಕು. ಅದೆಲ್ಲ ಕಟ್ಟಿಕೊಂಡು ಆಗಬೇಕಾಗುತ್ತೇನಯ್ಯ. ಈ ಸನ್ಯಾಸಿಗಳಿಗೆ ಅದರ ಇರುವುದು ನಾನು ನೀನು ನನ್ನ ಶಿಷ್ಯಂದಿರು. ಹೌದು ಶಿವ, ಸಾಕ್ಷಾತ್ ಮಹಾರಾಜರೇ ಕಾಣಿಸಿಕೊಂಡರು. ಮೊದಲನೆಯ ದಿನ ನಾನು ಒಬ್ಬನೇ ಇದ್ದೆ. ನಿನ್ನೆ ನಾನು ಉನ್ನಯ್ಯ ಇಬ್ಬರು ಇದ್ದೆವು. ನಮ್ಮ ಹತ್ತಿರ ಮಾತನಾಡಲೇ ಇಲ್ಲ. ಇಂದು ಬಸವಯ್ಯನವರು ಬರುತ್ತಿದ್ದಾರೆ ವೀಕ್ಷಿಸಲು. ಆದ್ರೆ ನೀವು ಪುಟ್ಟ ಆಗಿದೆ, ಅವರಿಗೂ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಶಿಷ್ಯ ಅರ್ಥವಾಯಿತು. ತೆಗೆದುಕೋ ಕೆಂಚಣ್ಣ, ನಿನಗೆ ಯಾವ ಘಟವೂ ಮುಟ್ಟುವುದಿಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರಂಗದಾಸ, ಇಂದು ನೀನು ಶ್ರೀರಂಗಪಟ್ಟಣಕ್ಕೆ ಹೊರಡಬೇಕು. ಒಂದು ರಾಜ್ಯ ಕಾರ್ಯ ಒದಗಿದೆ. ಐದರಾರಿಯವರು ದಂಡೆತ್ತಿ ಬಂದು ಸಮಯ ದೊರಕಿದೆ. ನಿನಗೊಂದು ಪತ್ರ ಬರೆದು ಕೊಡುತ್ತೇನೆ. ನಿನ್ನ ಕುದುರೆಯಲ್ಲಿ ಆ ಸೆಟ್ಟಿ ಮನೆಯಲ್ಲಿದೆ. ಅದನ್ನು ಪ್ರಯಾಣಕ್ಕೆ ಸಜ್ಜುಗೊಳಿಸುವ. ಇಂದು ರಾತ್ರಿಯೇ ಹೊರಡಬೇಕು. ಬಹುಶಃ ಶ್ರೀರಂಗಪಟ್ಟಣಕ್ಕೆ ಹೋಗುವ ಸಂದರ್ಭ ದೊರಕಲಾರದು. ಐದರಾಲಿಯವರು ಚೈತ್ರ ಯಾತ್ರೆಯಲ್ಲಿದ್ದರೆ ದಾರಿಯಲ್ಲಿಯೇ ಸಿಕ್ಕಿಗಳು ಸಿಗಬಹುದು. ಗುರುಗಳೇ, ದೊರೆಗಳು ಕೊಲೆಯಾಗಿ ಹೋಗರೆ ಆಗಿಲ್ಲ ಮತ್ತೇನು, ನಡೆ. ಇದೀಗ ಸುಸಮಯ. ಈಗಲೇ ಐದರಾಲಿಯವರಿಗೆ ಪತ್ರವನ್ನು ಬರೆಯುತ್ತೇನೆ. ಪ್ರೀತಿಯ ಐದರಾಲಿಯವರಿಗೆ ರಾಮರಾಯನ ಪತ್ರ. ಒಳಗೆ ಬಾ ಬಸವಯ್ಯ. ಕುಳಿತುಕೋ. ಪುತ್ರ, ನೀನ್ ವಿನಯನ ಮನಸ್ಸು ತಲ್ಲಣಗೊಂಡಿದೆ. ನೀನು ಆತನನ್ನು ಸಂತೈಸಬಲ್ಲೆ ಎಂದು ಇಲ್ಲಿಗೆ ಕರೆತಂದಿದ್ದೆ. ನೀನು ಅವನೊಡನೆ ಮಾತನಾಡುವುದು. ರಾಜಕುಮಾರ, ನಿನ್ನೊಡನೆ ರುದ್ರಾಂಬೆ ಮಾತನಾಡುತ್ತಿರುತ್ತಾಳೆ. ನಾನು ಈಗಲೇ ಬರುತ್ತೇನೆ. ರಾಜಕುಮಾರ, ತಂದೆಯವರ ಮರಣದಲ್ಲಿ ನೀನು ಹಗಲು ഇരുಳು ಖಿನ್ನನಾಗಿವೆ ಎಂದು ಕೇಳಿ ಮಲಗುತ್ತಿದ್ದೆ. ಇಂದು ನಿನ್ನನ್ನು ನೋಡಬೇಕೆಂಬ ಆಕಾಂಕ್ಷೆ ಸಿದ್ಧಿಸಿತು. ಧನ್ಯಳಾದೆ. ಲೋಕದಲ್ಲಿ ಪ್ರೇಮವಾದರೂ ಇರುವುದೇತಕ್ಕೆ? ಚಿಂತೆಯ ಸಂತೈಸಲಲ್ಲವೇ? ಕೋಟೆಯ ಭಾರವನ್ನು ಪರಿಹರಿಸಲಲ್ಲವೇ? ನಿನ್ನ ಸೌಂದರ್ಯವು, ನಿನ್ನ ಮಾಧುರ್ಯವು ನನ್ನ ಇದುವರೆಗಿಂತೂ ಬರೆದಿರುವುದು. ನನಗೆ ನೀನೊಬ್ಬಳೇ ಶಾಶ್ವತ ಧ್ರುವ ತಾರೆ. ನೀನೆನ್ನ ಬಳಿ ಇರಲು ಬಾಳೆಲ್ಲ ಹಗುರವಾದಂತಾಗಿ ಶಾಂತಿ ಮೂಡುವುದು ಮನದಲ್ಲಿ. ಹಾಗಾದರೆ ನಾನಿಂದು ಧನ್ಯಳಾದೆ. ನಿಮ್ಮ ಮನಸ್ಸಿನಲ್ಲಿ ಏನೆಂದು ಹೇಳಬೇಕೆಂದು ಬಯಸುವಿರಿ? ಏನೆಂದು ಹೇಳಲಿ ರುದ್ರಾಂಬೆ? ನನ್ನ ಮನತಾಯಿ ಚಲುವಾಂಬೆ ತಂದೆ ಅಳಿದಿನ್ನು ವಾರಗಳು ಕಳೆದಿಲ್ಲ. ಸೇನಾಧಿಪತಿ ನಿಂಬಯ್ಯನೊಡನೆ ಹಗಲು ಇರುವುದು ನಲಿಯುತ್ತಿರುವಳು. ಆಕೆ ಅತ್ತುದನ್ನು ನಾನೇ ಕಂಡೆನು. ಎಲ್ಲಾ ಹುಸಿ ಗಮ್ಮಲಿಗಳಂತೆ ಚಲುವಾಂಬೆಯ ಸುರಗಳ ಹೃದಯದಲ್ಲಿ ಮೊಸಳೆಗಳ ಮಾಡುವುದ ನಂಬಲ್ಲೆ. ಕಾರಣವನ್ನರಿಯದೆಯೇ ದೋಷವನ್ನು ಹೇಳುವುದೇ? ಇಂದಿರುವ ಎಲ್ಲವನ್ನು ಮನಗಾಣುವೆನು. ಅದೆಂದು? ಬೆಚ್ಚದಿರು. ಮೊನ್ನೆ ಕಾವಲುಗಾರ ಕೆಂಚಣ್ಣ ನೀರಿನಲ್ಲಿ ನನ್ನ ತಂದೆಯ ರೂಪವನ್ನು ಕಂಡನಂತೆ. ನಿನ್ನೆ ಹೊನ್ನೆಯನ್ನು ಅವನ ಜೊತೆಯೊಳಗೆ ಹೋಗಿ ಕಂಡನೆಂದು ಸೇರಿದನು. ಇಂದು ನಾನು ಅವರನ್ನೊಡಗೂಡಿ ಅದು ತಂದೆಯಂತೆ ಕಂಡು ಬಂದರದು ನುಡಿಸುವೆನು. ಇದು ದಿಟವೇ? ದಿಟ. ಇದನ್ನು ಇನ್ನಾರಿಗೂ ಹೇಳದಿರು. ನಾನಿನ್ನು ಬರುವೆ. ಹೀಗೆ ಬನ್ನಿ ಮಾಮ, ಹೀಗೆ ಬನ್ನಿ.
ಏನು ಮೌನ ಈ ಪ್ರಕೃತಿ ರಂಗದಲ್ಲಿ. ಆದರೂ ಭಯಂಕರ. ಈ ಬೆಳದಿಂಗಳ ಮಗುಮಾಯಿ ಎಷ್ಟು ಮನೋಹರವಾಗಿದೆ. ಈಗ ಸಮಯವೆಷ್ಟಿರಬಹುದು? ರಾತ್ರಿ ಕಳೆದಿದೆ ಸ್ವಾಮಿ, ಇನ್ನೇನು ಅದು ಬರುವ ಸಮಯ. ಅನ್ನಯ್ಯ, ನಾನೊಬ್ಬ ಸಾಮಾನ್ಯ ಮಾನವನಾಗಿ ಹುಟ್ಟಬಾರದಾಗಿದ್ದೆ. ಸಾಮಾನ್ಯರು ಈ ರೀತಿ ಆಲೋಚಿಸುವುದಿಲ್ಲ. ನಿನಗೀಗ ಕೊರತೆ ಏನು? ಕೊರತೆಗೆ ನನಗೆ ಬಹಳಷ್ಟು ಕೊರತೆಗಳಿವೆ. ಅದನ್ನು ಹೇಳಲು ನನಗೀಗ ಸಮಯವಿಲ್ಲ. ನನ್ನ ತಂದೆ ಯಾವಾಗ ಕಾಣಿಸುತ್ತಾರೆ? ನೋಡಲ್ಲಿ ಬಸವಯ್ಯ, ನೋಡಲ್ಲಿ. ಹೌದು, ನನ್ನ ತಂದೆಯೇ. ಮಾತಾಡಿಸು, ಮಾತಾಡಿಸು. ಆಕಾರದಲ್ಲಿ ನೀನು ನನ್ನ ತಂದೆಯನ್ನೇ ಹೋಲುತ್ತಿರುವೆ. ಅದರಿಂದ ನುಡಿಸುವೆನು, ಬಸವೇಂದ್ರನೇ, ಭೂಮಿಪನೇ, ಓ ತಂದೆ, ಓ ದೊರೆಯೇ, ಬಿದನೂರಿನಾಡಿದ ಮಹಾಸ್ವಾಮಿ, ಪರಿಹರಿತನ್ನ ಮನದ ಸಂದೇಹವನ್ನು ಪರಿಹರಿಸು. ಪುಣ್ಯಾತ್ಮನಾದ ನೀನಿಂತೇಕೆ ದಿಕ್ಕಿರದೆ ಮಡಿದವನ ಆತ್ಮದಲ್ಲಿ ಶ್ವೇತ ರೂಪದಿ ರಾತ್ರಿಯನ್ನು ಸುತ್ತುತ್ತಿರುವೆ. ಇದರ ಅರ್ಥವೇನಿರವು? ದುಃಖದಿಂದೆನ್ನೆಲೆ ಚಿರಿಯುತ್ತಿದೆ. ನೀ ನನ್ನ ತಂದೆಯೇ ದೃಢವಾದ ನನಗೆ ನುಡಿ. ಏಕೆಂದು ಕೊಡುತ್ತೀಯೇ? ಬಯಕೆ ಏನಿಹುದಿಲ್ಲಿ? ನಿನಗಾವ ರೀತಿಯಲ್ಲಿ ನನ್ನ ನೆರವಾಗಬಲ್ಲೆ? ಹೇಳು, ಮಾತಾಡು. ಅಯ್ಯೋ, ಕೈ ಬೀಸಿ ಕರೆಯುತ್ತಿದೆ. ಅವ ಗುಟ್ಟನು ಇನ್ನೊಬ್ಬರಿಗೆ ಹೇಳುವಂತೆ. ಇಲ್ಲಿ ಮಾತನಾಡೋದಕ್ಕೆ ಸಂಕೋಚವೆಂದು ತೋರುತ್ತದೆ. ನಾನು ಅದರೊಡನೆ ಹೋಗುವೆನು. ಅದಾದರೂ ಬಸವಯ್ಯ, ನಿನಗೇನು ಮರುಳಾಟವೇ? ಬಿಡು ಹೊನ್ನಯ್ಯ, ನನ್ನ ಜೀವನವು ನನಗೆ ತೃಣಕ್ಕಿಂತ ಕಡೆ. ನನ್ನ ಆತ್ಮ ಅಮರವಾದುದು. ನೋಡು, ಮರಳಿ ಕೈ ಬೀಸಿ ಕರೆಯುತ್ತಿದೆ. ನಾನು ಹೋಗಿಯೇ ಹೋಗುವೆನು. ಹುಡುಗಾಟ ಬೇಡ ಬಸವಯ್ಯ. ಬಿಡು ಹೊನ್ನಯ್ಯ, ನಾನು ಹೋಗಿಯೇ ಹೋಗುವೆನು. ಬಸವಯ್ಯ, ಆ ಪ್ರಭು ಇಲ್ಲಿ ಪ್ರಭು. ಬಸವಯ್ಯ ಇಲ್ಲಿ ಪ್ರಭು. ಸೋಮಯ್ಯ, ನಿನ್ನಿಂದ ನನಗೊಂದು ಮಹದುಪಕಾರವಾಗಬೇಕಾಗಿದೆ. ಏನದು? ಬಿಡಿಸಿ ಹೇಳಬಾರದೆ? ನಾನು ರುದ್ರಾಂಬೆಯನ್ನು ಮೋಹಿಸಿದ್ದೆ. ಹೌದು, ನನಗದು ಗೊತ್ತಿದೆ. ಆದರೆ ಆಕೆ ನನ್ನನ್ನು ಕಣ್ಣೆತ್ತಿ ಕೂಡ ನೋಡುತ್ತಿಲ್ಲ. ಅದೇಗೆ? ನಿನಗೇನು ರೂಪವಿಲ್ಲವೇ, ವಿದ್ಯೆ ಇಲ್ಲವೇ, ಸಂಪತ್ತಿಲ್ಲವೇ? ಆ ಬಸವಯ್ಯ ಇರುವವರೆಗೆ ಆಕೆ ಶಿವಯ್ಯನಿಗೆ ಲಭಿಸುವಂತಿಲ್ಲ. ನಿನಗೆ ರಾಜ್ಯ ಲಭಿಸುವಂತಿಲ್ಲ. ಹೌದು, ಮಾಡುವುದೇನು? ಏನು ಸೇನಾಪತಿಯ ಪುತ್ರನಾಗಿ ಮಾಡುವುದೇನು ಎನ್ನುತ್ತೀಯಲ್ಲ. ರಾಣಿಗೆ ನಿನ್ನ ತಂದೆಯ ಮೇಲೆ ಎಷ್ಟು ಸ್ನೇಹ, ಎಷ್ಟು ಸಲಿಗೆ, ಎಷ್ಟು ಪ್ರೇಮ. ಶಿವಯ್ಯ, ಅದರಿಂದ ಲಾಭವೇನೇ ಇರಲಿ, ನನಗೇನಾದರೂ ಹಿತವಾಗಿಲ್ಲ. ಈ ಸ್ವಪ್ನಾದರ್ಶಗಳನ್ನೆಲ್ಲ ಮುಲೆಗಿರು. ಅವುಗಳೆಲ್ಲ ಕಾವ್ಯಕ್ಕೆ, ವಾದಕ್ಕೆ, ವ್ಯವಹಾರಕ್ಕಲ್ಲ. ನೀನು ಬಸವಯ್ಯನಂತೆಯೇ ಆದೆಯೋ ಹೇಗೆ? ಅವನು ಕೂಡ ಈಗೀಗ ಕನಸಿನಿಂದ ಎಳೆದು ಬರುತ್ತಿದ್ದಾನೆ. ನೀನೇಕೋ ಸ್ವಪ್ನಜೀವಿಯಾಗುವಂತಿದೆ. ಅವಳು ಮಹಾ ಪಾಪಿಷ್ಟ ಶಿವಯ್ಯ. ಪಾಪ ಪುಣ್ಯಗಳನ್ನೆಲ್ಲ ಕಟ್ಟಿಕೊಂಡು ನಮಗೆ ಪಾಪವೋ ಪುಣ್ಯವೋ ಪ್ರಯೋಜನವಾದರೆ ಸಾಕು. ನಿನಗೆ ರಾಜತ್ವ ಬೇಡವೇ? ಯಾರಾದರೂ ಬೇಡವೆನ್ನುವರೆ? ಹಾಗಾದರೆ ಪಾಪ ಪುಣ್ಯಗಳನ್ನೆಲ್ಲ ಮೂಲೆಗಿಟ್ಟು ಕೆಲಸಕ್ಕಿರುವ ಅವಳು ಯಾರಾದರೆ ನಿನ್ನ ತಂದೆಗೆ ಬೇಕಾದವಳಾಗಿದ್ದಾಳೆ. ನೀನು ಸ್ವಲ್ಪ ಪ್ರಯತ್ನ ಪಟ್ಟರೆ ಬಿದನೂರು ಸಿಂಹಾಸನ ನಿನ್ನ ಕೈ ಸೇರುವುದು. ಈಗೇನು ಮಾಡಬೇಕೆನ್ನುವೆ? ನಾನು ನಿನಗೆ ನೆರವಾಗುತ್ತೇನೆ. ನಿನ್ನಿಂದ ನನಗೂ ಉಪಕಾರವಾಗುವುದು. ನಿನಗೆ ರಾಜ್ಯ ದೊರಕುವುದು, ನನಗೆ ರುದ್ರಾಂಬೆ ಲಭಿಸುವುದು. ನಿನ್ನಲ್ಲಿ ಪೌರುಷವಿದ್ದರೆ ಮುಂದುವರೆ. ಎದ್ದು ನಿಂತರೆ ನಾನು ಹುಲಿ. ಏನು ಮಾಡಬೇಕು ಹೇಳೋ? ಬಸವಯ್ಯನ ಕೊಲೆ. ಏನು?
ಬಸವಯ್ಯನ ಕೊಲೆ, ಅದರಲ್ಲಿಯೂ ನನ್ನ ಗೆಳೆಯನ ಕೊಲೆ. ಅಯ್ಯೋ, ನನ್ನಿಂದಾಗದು. ನೀನು ಕೊಲೆ ಮಾಡಬೇಡವಯ್ಯ, ಮಾಡುವವರು. ಯಾರಲ್ಲೇ ನೀನು ಹೋಗಿದ್ದ ಕಾರ್ಯ? ಏನು ಕಾರ್ಯ? ಸನ್ಯಾಸಿಗಳಿಂದ ತಾಯಿಗೆ ತರಲು ಹೇಳಿದರು. ಏನದು ಶಿವಯ್ಯ? ಸ್ತ್ರೀ ವಶೀಕರಣ ಯಂತ್ರ. ರುದ್ರಾಂಬೆಗಾಗಿಯೇ? ಇನ್ನೊಂದು ಹೊಸ ಸುದ್ದಿ ಸನ್ಯಾಸಿಗಳಿಂದ ತಿಳಿಯಿತು. ಗೆಂಚನ ಹೇಳಿದನಂತೆ, ಏನದು? ತೀರಿಯೋದ ಮಹಾರಾಜರು ಭೂತವಾಗಿ ಕಂಡರಂತೆ. ಯಾರು? ಮಹಾರಾಜರೇ? ಹೌದು, ಆಚೆ ಮೊನ್ನೆ ಕೆಂಚನ ಕಾವಲಿದಾಗ ಕಂಡನಂತೆ. ಮೊನ್ನೆ ಹೊನ್ನಯ್ಯನವರು ಕಾಣಲು ಹೋಗಿದ್ದರಂತೆ. ನಿನ್ನೆ ಬಸವಯ್ಯನವರು ಕಾಣಲು ಹೋಗಿದ್ದರಂತೆ. ಹಾಗಾದರೆ ರಾಣಿಯವರಿಗೆ ತಿಳಿಸು, ಬೇಗ ನಡೆ. ಓಡಿದೆಯಾ? ನೀನೀಗ ಹಿಂಜರಿದರೆ ನಿನಗೂ ಕೇಡು, ನಿನ್ನ ತಂದೆಯವರಿಗೂ ಕೇಡು. ಮುಂಬರಿದರೆ ಇಬ್ಬರಿಗೂ ಲಾಭ. ಭೂತ ಮಾತಾಡಿದರೆ ಅನಾಹುತ. ಬಸವಯ್ಯನು ಲಿಂಗಣ್ಣ ಮಂತ್ರಿಗಳೊಡನೆ ಸೇರಿ ಪಿತೂರಿ ನಡೆಸುವರು. ನಿನಗೂ ಶುಭವಾಗುವಂತೆ ತೋರುವುದಿಲ್ಲ. ಈಗೇನು ಮಾಡಬೇಕಾಯ್ತು? ಬೇಗ ಹೋಗಿ ನಿನ್ನ ತಂದೆಗೂ ರಾಣಿಗೂ ಈ ಸುದ್ದಿಯನ್ನೊರೆದು ಅವರಿಬ್ಬರನ್ನು ಹಿಡಿದು ಮೊದಲು ಸೆರೆ ಇಡಬೇಕು. ಆಮೇಲೆ ನೋಡೋಣ. ನಿನ್ನ ಸಹಾಯಕ್ಕೆ ನಾನಿದ್ದೇನೆ, ಹೆದರಬೇಡ. ನಿನಗೆ ರಾಜ್ಯ, ನನಗೆ ರುದ್ರಾಂಬೆ. ಹಾಗಾದರೆ ಈಗಲೇ ಹೊರಡಬೇಕು. ತಡ ಮಾಡಿದರೆ ತಪ್ಪಾಗಬಹುದು. ನೀನು ಅರಮನೆಗೆ ಓಡು. ನಾನು ವಿಶೇಷ ವರ್ತಮಾನಗಳನ್ನು ತಿಳಿದುಕೊಂಡು ಅಲ್ಲಿಗೆ ಬರುತ್ತೇನೆ. ಬೇಗ. ಹಾಗಲಿ. ಸತ್ತವರು ಭೂಮಿಗೆ ಮರಳುವುದು ನಿಜವೇ? ನನಗೇನೋ ಸಂದೇಹ. ಹಾಗಾದರೆ ಆ ಕತೆಗೆ ನಿನ್ನ ವಿವರಣೆ? ಊಹಿಸಲಾರೆಯ? ನನ್ನ ಬಗ್ಗೆ ಕದಡುವುದು ನಾನು ಊಹಿಸಲರೆಯೇ? ನಿನಗೆ ಭಯವಾಗಿದೆಯೇ? ಭಯವಲ್ಲ, ಉಪಾಯವನ್ನು ಯೋಚಿಸುತ್ತೇನೆ. ನಾನರಿವು. ನಿನ್ನ ಬೆಂಬಲವಿರಲು ನಾ ಎಲ್ಲವನ್ನೂ ಮಾಡುವೆನು. ಅದು ಏನು? ಇಂದು ಮುಂದನ್ನು ನೋಡದೆಯೇ ಬಸವಯ್ಯ ಲಿಂಗಣ್ಣನನ್ನು ಹಿಡಿದು ಸೆರೆಯಲ್ಲಿಡಬೇಕು. ಪ್ರಮಾದವಾಗುವುದು. ಏಕೆ? ಜನರು ನಮ್ಮದೇ ತಪ್ಪು ಎಂದು ನಿರ್ಧರಿಸಿ ದಂಗೆ ಏಳದೆ ಬಿಡಲು. ಬಸವಯ್ಯ ಲಿಂಗಣ್ಣ ಇಬ್ಬರು ಜನರ ಪ್ರೀತಿಗೆ ಪಾತ್ರರಾದವರು. ನಮ್ಮ ಸೈನ್ಯವು ಕೂಡ ನಮಗೆದುರು ಬೀಳುವುದೋ ಏನೋ ನಾ ಕಾಣೆ. ಕೊಳ್ಳು ಬಯಲು ದೇವಿ. ಜನರು ಕುರಿಗಳು. ನನ್ನ ಮುಂದವರು ನಿಲ್ಲುವರೇ? ಬಾ ಸೋಮಯ್ಯ. ಏನು ಸುದ್ದಿ? ನಿಮ್ಮ ಚಟ್ಟಿ ಹೇಳುತ್ತೇನೆ, ನಿಜವೇ? ನಿಜ. ಪುರಜನರು ಗುಂಪು ಗುಂಪಾಗಿ ಸೇರಿಕೊಂಡು ಮಾತನಾಡಿಕೊಳ್ಳುತ್ತಿದ್ದಾರೆ. ಬಸವಯ್ಯನಲ್ಲಿ ಬಸವಯ್ಯ ಲಿಂಗಣ್ಣ ಮಂತ್ರಿಗಳ ನಿಲಯದಲ್ಲಿ ಯಾವುದೋ ರಾಜಕಾರ್ಯದಲ್ಲಿ ತೊಡಗಿದ್ದಾರೆ. ದೇವಿ, ನಾವಿನ್ನು ಕಾಳ ವಿಳಂಬ ಮಾಡಿದರೆ ನಮಗೆ ಅಶುಭವಾಗಬಹುದು. ಸೋಮಯ್ಯ, ನೀ ಇನ್ನು ಮುಂದೆ ನನ್ನ ದತ್ತುಕುವರ. ನಿಮ್ಮ ತಂದೆಯವರಂತೆ ಈ ವಿಷಮ ಸಮಯದಲ್ಲಿ ಸಹಾಯವಾಗಿರಬೇಕು. ಆಯ್ತು ತಾಯಿ. ಶಿವಯ್ಯನಕ್ಕೆ ಇತ್ತ ಕಡೆಗೆ ಒಳಗೊಳ್ಳುತ್ತಿದ್ದಾನೆ. ಏನಾಯ್ತು ಶಿವಯ್ಯ? ಬಸವಯ್ಯನು ಲಿಂಗಣ್ಣ ಮಂತ್ರಿಗಳೊಡನೆ ಸೇರಿ ಪಿತೂರಿ ನಡೆಸುತ್ತಿದ್ದಾನೆ. ಊರಿನಲ್ಲೆಲ್ಲ ಆಹಾಕಾರ ಹಬ್ಬುತ್ತಿದೆ. ತಡ ಮಾಡಿದರೆ ಅಮಂಗಳವಾಗಬಹುದೆಂದು ಓಡಿ ಬಂದೆ. ಇರಲಿ ನಡೆ. ಸೋಮಯ್ಯ, ಶಿವಯ್ಯನ ಒಡೆಯನ್ನು ಹೋಗಿ ಸೇರೆ ಸಿದ್ಧವಾಗಿರುವಂತೆ ಉತ್ತರಕ್ಕೆ ತಿಳಿಸು. ಬೇಗ ನಡೆ. ಆಗಲಿ. ನಾ ಹಿಂದೆಗೆ ಬರುತ್ತೇನೆ. ಪ್ರಿಯನೇ, ಎಚ್ಚರಿಕೆಯಿಂದ ಮುಂಬರಿಯಬೇಕು. ಎಚ್ಚರಿಕೆಗಿಂತಲೂ ಕೆಚ್ಚಿರಬೇಕೀಗ ದೇವಿ. ನಿನಗೆ ಭಯ ಬೇಡ, ನಾ ಎಲ್ಲವನ್ನೂ ಮಾಡುವೆನು. ನಿನ್ನೋಲನೆ ಹೊಂದಿರಲಿ ಸಾಕದೆ ನನಗೆ ಬಂದೆ. ದುಃಖದ ಆಧಾರಗಳನ್ನು ಮೊದಲು ಪರಿಹರಿಸುವುದೇ ಸುಖಕ್ಕೆ ಆಧಾರ. ನಿನ್ನೊಡನೆ ನೀನು ಬಾ. ನಿನ್ನ ಸಾನ್ನಿಧ್ಯವೇ ಭಕ್ತಿಯ ಉದ್ರೇಕಗೊಳಿಸುವುದು ಸೈನಿಕರಲ್ಲಿ. ನಿನ್ನೆ ರಾತ್ರಿ ಪ್ರೇತಾತ್ಮ ಹಿಂದೆ ಓಡಿದರಂತಲ್ಲ, ಏನಾಯಿತು? ನಾನಿನ್ನ ಪಿತನ ಪ್ರೇತಾತ್ಮ ಅಕಾಲ ಮರಣದಿಂದ ಪ್ರೇತವಾಗಿಯೇನು ಸತ್ತವರು ಕಾಣಿಸುತ್ತ ರೂಪವಾದರೂ ಬೆದರದಿರನೆಗೆ ಚಲುವಾಂಬೆ ಲಿಂಗಯ್ಯರಿಬ್ಬರೂ ಸೇರಿ
ಅಲ್ಲೇ ಎಲ್ಲ ನಾನೇ ಬಲವಂತವಾಗಿ ಕುಡಿಸಿದ್ದೇನಲ್ಲ. ಶಿವ ಶಿವ. ರಾಜಕುಮಾರ, ನೀವು ನನಗಿಂತಲೂ ಜಾಣ್ಮೆ ಉಳ್ಳವರು. ನನ್ನ ಈ ಮುದಿ ಮೆದುಳಿಗೆ ಕಪಟ ಹೊಡೆಯುವ ಶಕ್ತಿ ತೊಡಗಿರುವುದು. ಆ ಮೊಟ್ಟೆ ನುಡಿದು ಹೊರಗೆ ಬರ ಮುನ್ನವೇ ಮೊಟ್ಟೆ ದುಡ್ಡು ಬೂದಿ ಮಾಡಲೇಬೇಕು. ವನ್ನಯ್ಯ, ಶಿವಯ್ಯ ಚಲುವಾಂಬೆಯರನ್ನು ಮೋಹನ ತಿಳಿಯದಂತೆ ಮಾಡುತ್ತೇವೆ. ನಾವು ಈಗಲೊಡನೆ ಬಂದು ನೋಡುತ್ತೇವೆ. ಏನಿರುವ ಬಿಡ ಇಡೀ ಬಂಧಿಸಿ. ಅದೇನೊಂದು ಗದ್ದಲ. ನೋಡಿ ಬರುತ್ತೇನೆ. ಸೋಮಯ್ಯ ಕೆಲವು ಜನ ಸೈನಿಕರೊಡನೆ ಬರುತ್ತಿದ್ದಾರೆ. ಯಾಕೆ? ಯಾಕೆಂದರೆ ನೀವು ಬಸವಯ್ಯನು ರಾಜ ಖೈದಿಗಳು. ನಿಮ್ಮನ್ನು ಹಿಡಿದು ತರುವಂತೆ ರಾಣಿಯವರ ಆಜ್ಞೆ ಆಗಿದೆ. ಗತಿಸಿದ ಬಿಲ್ಲನೂರ ಅರಸರ ಪುತ್ರನಾದ ನಾನು ಆಜ್ಞೆ ಮಾಡ್ತೇನೆ. ಸೋಮಯ್ಯ, ನೀನು ಹಿಂತಿರುಗುವುದೆಂದು. ಹಿಂತಿರುಗಿ ಸೈನಿಕರೇ. ಸೈನಿಕರೇ, ಏನು ನೋಡುವಿರಿ? ರಾಣಿ ಚೆನ್ನೋಂಗೈ ಮಾಡಿದ್ದ ಭಾಷೆಯನ್ನು ಮರೆಯದಿರಿ. ತಡ ಮಾಡದೆ ಮೊದಲು ರಾಜ ದ್ರೋಹಿಗಳನ್ನು ಹಿಡಿಯಿರಿ. ಜನವಾಕ ಪಡೆಯುವ ಮಗನೇ, ಪಾಪಿಗಳ ಸಾಕಾರಿಯೇ. ಬಸವಯ್ಯ, ಹುಡುಕತಿರು. ಸತ್ಯಕ್ಕೆ ಜಯವಿದೆ. ನೀವೆಲ್ಲರೂ ಈಗಲೇ ಹಿಂತಿರುಗುವುದು. ನಾನು ರಾಣಿಯವರನ್ನು ಈಗಲೇ ಬಂದು ನೋಡುತ್ತೇನೆ. ಮಂತ್ರಿಗಳೇ, ರಾಣಿಯವರ ಆಜ್ಞೆಯನ್ನು ಮೀರಲಾರೆವು. ನಿಮ್ಮನ್ನು ಹಿಡಿದು ತರಬೇಕೆಂದೇ ನಮಗೆ ಕಟ್ಟಪ್ಪಣೆ ಇದೆ. ಪ್ರತಿಭಟಿಸಿದರೆ ಬಲ ಪ್ರಯೋಗ ಮಾಡಲು ಅಪ್ಪಣೆ ಇದೆ. ಬಸವಯ್ಯ, ಹುಡುಕದಿರು. ನಾವೀಗ ಪ್ರತಿಭಟಿಸಿದರೆ ನಮಗೆ ಬಿಡಲಾಗುವುದು. ಯುಕ್ತಿಯಿಂದಲೇ ನಡೆಯಬೇಕು. ಈಗ ಸುಮ್ಮನೆ ನನ್ನೊಡನೆ ಬಾ. ನಡೆಯಿರಿ. ತಾಯಿ, ಧೈರ್ಯವಾಗಿ ಹೋಗಿ ಬರುತ್ತೇನೆ. ಬಸವಯ್ಯ ಲಿಂಗಣ್ಣನವರನ್ನು ಸೆರೆ ಹಿಡಿದರೆಂಬ ಸುದ್ದಿಯ ಕೇಳಿ ಸಿಡಿಲೆಳೆದಂತಾಯ್ತು. ನೆತ್ತರು ಕುದಿದು ಹೋಯಿತು. ನಿನ್ನ ನೋವನ್ನು ನೆನೆದು ಸಂತೈಸಲು ನಿನ್ನ ಬಳಿ ಬಂದು ಏನಂತೆ? ಸೆರೆಗೊಯ್ದರೆ? ಅಯ್ಯೋ ತಂದೆಯೇ! ರುದ್ರಾಂಬೆ, ಚೆಲುವಾಂಬೆ ನಿಮ್ಮಯ್ಯರೆಂದರೆ ಮಾನವರು ಎಂದರಿಯಬೇಡ, ಯಮನಾಡುಗಳು. ಅಯ್ಯೋ ತಂದೆಯೇ! ನೀವಿತ್ತು ದುರ್ಮರಣಕ್ಕೀಡಾದಿರಾ? ಹರಸು ಕುವರ, ಇದಕ್ಕಾಗಿ ನೀನೇ ನುಡಿದೆಯಾ? ಆ ಬಸವಯ್ಯನಿಂದಲೇ ನಿನ್ನ ತಂದೆಗೆ ಈ ದುರವಸ್ಥೆ ಬಂದಿದೆ. ಬೇಡ, ಹಾಗಲ್ಲದಿರು. ಆದರೂ ನಿನ್ನ ಕೈಲಿದೆ ಅವನನ್ನು ಉಳುವುದು. ನನ್ನ ಜೀವವನ್ನಾದರೂ ತೆತ್ತು ಸಲಹುವೆನು. ಏನದು ಬೇಡ. ನಿನ್ನ ಪ್ರೇಮದ ಮುಖವ ತಿರುಗಿಸಿದ ಬಸವಯ್ಯನನ್ನು ತೊರೆದು ನೀನೆನ್ನ ನುಡಿದರೆ ನನ್ನ ಕೇಳಲು ಬೆಳೆಸದೆ ಅವರನ್ನೆಂತಾದರೂ ಬಿಡಿಸಬೇಕು. ನಾನಿನ್ನ ತಂಗಿ, ನೀನೆನ್ನ ಸೋದರ. ಬಸವಯ್ಯನನ್ನು ನೀನೆಂತು ಒಲಿದಿರುವೆಯೋ ಅಂತೆಲ್ಲ ನೋಡಿದಿರುವೆಯೋ ಹೇಳು. ಶಿವಯ್ಯ, ಅದರೊಂದ ನುಡಿದು ಇನ್ನೇನಾದರೂ ಕೇಳು. ಅದಾಗಲು ರುದ್ರಾಂಬೆ, ನಿನ್ನ ನಾನೆಷ್ಟು ಪ್ರೀತಿಸುವೆ ಎಂಬುದನ್ನು ನೀನು ತಿಳಿಸು. ಒಮ್ಮೆಯೊಂದೆಡೆ ಮಂಡಿಸಿದ ಒಲ್ಮೆ ಇಂದು ಮತ್ತೊಂದೆಡೆಗೆ ನೆಲೆಸುವುದು. ತುಂಬಿ ಹಲವು ಹೂಗಳ ನೋಡಿ ತುದಿಯಲ್ಲಿ ತನಗೆ ಬೇಕಾದುದನ್ನು ಒಡೆಯುವುದು. ಅಂತೆಯೇ ಹಲವೆಡೆಗಳಲ್ಲಿ ಸಂಚರಿಸುವ ಪ್ರೇಮಕ್ಕೆ ದೋಷವೆನ್ನುವುದಿಲ್ಲ. ಅದಂತಿರಲಿ, ನಿನ್ನ ತಂದೆಯ ಜೀವ ಉಳಿಯಬೇಕಾದರೆ ನನ್ನ ನುಡಿಯಲು ಒಪ್ಪು. ಇಲ್ಲದರೆ ಇಂದೋ ನಾಳೆಯೋ ಅವರಿಬ್ಬರೂ ನಿನಗೆ ದೊರಕದಂತಾಗುವರು. ಈ ಪಾಪಿ ಇದಕ್ಕಾಗಿಯೇ ನನ್ನನ್ನು ಇಲ್ಲಿ ಕೈ ತಂದಿರುವನು. ಈತನ ದೌರ್ಯಾತ್ಮಕ್ಕೆ ತಪ್ಪುದನೆ ಮಾಡುವೆನು. ಶಿವಯ್ಯ, ಬಸವಯ್ಯನ ಅಕುಟಿಲ ಪ್ರೇಮಕ್ಕೆ ಅಪರಾಧ ಎಸಗಿದಂತಾಗುವುದು. ನನ್ನದು ಕೂಡ ಅಕುಟಿಲ ಪ್ರೇಮವೇ ರುದ್ರಾಂಬೆ. ತನ್ನನ್ನೇ ತಾನು ಹೊಡೆದುಕೊಳ್ಳಲಾರದಿಹ ಆತನಿಗೆ ನೀನೇಕೆ, ನಿನ್ನ ಒಲವೇಕೆ? ನೀನೆನ್ನು ನುಡಿದೆಯಾದರೆ ನಿನ್ನ ಅಳಕರೆಯ ತಂದೆಯು ಬದುಕುವನು. ಅದರಿಂದ ಆ ಬಡವ ಬಸವಯ್ಯನು ಉಳಿಯುವಂತಹದು. ನಾನಿನ್ನು ನುಡಿದಂತೆ ಬಸವಯ್ಯ ನುಡಿದರು.
ನಿನಗಾಗಿ ಏನು ಬೇಕಾದರೂ ಸಾಹಸವ ಮಾಡಿ ಬಾಳನೆ ಬೇಡ ನಾನಿಂದು ಸಿದ್ಧನೆ. ನನ್ನೊಳ್ಮೆಯಲ್ಲಿ ಲಾಭ, ಕ್ಷೇಮವಿದೆ, ಪ್ರೇಮವಿದೆ. ಬೇರೆ ವಿಚಾರಿಸಿ ನೋಡು. ಆಗಲಿ, ನಿನ್ನಾಸೆಯಂತೆ ನಡೆಯುವೆನು. ಹೇಗಾದರೂ ಅವರಿಬ್ಬರನ್ನು ಸೆರೆಮನೆಯಿಂದ ಬಿಡಿಸು. ಹಾಗಾದರಿಂದಿರುಳೇ ಅವರು ಬಿಡಿಸುವೆನು. ಓ ನನ್ನ ರುದ್ರಾಂಬೆ, ನೀನಿಂದು ಶಿವಯ್ಯನನ್ನು ಅಮರನನ್ನಾಗಿ ಮಾಡಿದರು. ನನ್ನೆದೆಯಲ್ಲಿ ಎಂದಿಗೂ ತವೇದಿಯ ಸಾಹಸವು ಮೂಡಿದು. ನಿನ್ನೊಲ್ಮೆ ಎದುರಿನಲ್ಲಿ ಈ ನನ್ನ ಕಾಯುವ ಗುಣಕ್ಕೆ ಸರ್ವನಾಶ, ಸರ್ವನಾಶ. ಏನಾಯಿತು ಸಹೋದರ? ಅವರಿಬ್ಬರನ್ನು ಸೆರೆಗೊಯ್ದರು. ಅವರು ಕೊಲೆಯಾಗುವರೆಂಬ ಸುದ್ದಿ ಊರೊಳಗೆಲ್ಲ ಹಬ್ಬಿದೆ. ಮುಂದೇನು ಗೊತ್ತು? ಚಿಂತೆ ಇಲ್ಲ ಹೊನ್ನಯ್ಯ, ನೀನು ನನಗೆ ನೆರವಾಗಲೊಪ್ಪಿದರೆ ಈ ರಾತ್ರಿಯೇ ಅವರನ್ನಲ್ಲಿಂದ ಸಾಗಿಸಬಹುದು. ನನ್ನಲ್ಲಿ ಕರುಣೆ ಇಡು, ಶಿವಯ್ಯನಿಗೆ ನೆರವಾಗು. ತಂಗಿ, ಈ ಕಷ್ಟ ನಿನ್ನದಲ್ಲ, ನನ್ನದು. ನನ್ನ ಪ್ರಾಣವನ್ನೇ ತೆತ್ತು ಪ್ರಯತ್ನ ಮಾಡುತ್ತೇನೆ. ನಾನು ಸಿದ್ಧನಿದ್ದೇನೆ. ಉಪಾಯವೇನು ಹೇಳು? ಈ ಅರಮನೆಯಲ್ಲಿ ಸನ್ಯಾಸಿಯೊಬ್ಬರಿದ್ದಾನೆ. ಆತನಿಗೆ ಅರಮನೆಯ ಕಾವಲುಗಾರರು, ಸೇವಕರು ಎಲ್ಲರೂ ಪರಿಚಯ. ಆದರೆ ಅರಮನೆಯ ಕಾವಲುಗಾರ ಸಿಂಗಣ್ಣನಿಗೆ ಅವನಲ್ಲಿ ಬಹಳ ಭಕ್ತಿ. ಇರಲಿ, ಅದೆಲ್ಲ ನಿನಗೆ. ನೀನು ನಡುರಾತ್ರಿಯ ಹೊತ್ತಿಗೆ ಸೆರೆಮನೆಯ ಬಳಿಗೆ ಬಾ. ನಾನಷ್ಟರಲ್ಲಿಯೇ ಎಲ್ಲವನ್ನು ಸಿದ್ಧ ಮಾಡಿರುತ್ತೇನೆ. ರುದ್ರಾಂಬೆ, ನಾವು ಅವರನ್ನು ಸಾಗಿಸಿದ ತರುವಾಯ ನಿನಗೇನಾದರೂ ಕೇಳಾಗಬಹುದು. ಮೈಮರೆಸಿಕೊಳ್ಳಲು ಸಿದ್ಧರಾಗಿರಬೇಕು. ನನ್ನ ಕ್ಷೇಮದ ಚಿಂತೆ ನಿಮಗೆ ಬೇಡ. ಹೇಗಾದರೂ ಅವರಿಬ್ಬರನ್ನು ಸೆರೆಮನೆಯಿಂದ ಹೊರಗೆಡ. ಹೊನ್ನಯ್ಯ, ಈಗ ನನ್ನ ಜೊತೆ ಬಾ. ಮಾಡಬೇಕಾದ ಕೆಲವು ಸನ್ನಾಹಗಳಿವೆ, ತಡ ಮಾಡಬಾರದು. ಹೋಗಿ ಬರುತ್ತೇನೆ. ಧೈರ್ಯವಾಗಿರು ತಂಗಿ. ಈಶ್ವರನ ದಯೆಯಲ್ಲಿ ಎಲ್ಲ ಮಂಗಳವಾಗುವುದು. ಹೇ ಜಗದೀಶ್ವರ, ನನ್ನ ತಂದೆಗೂ ನನ್ನ ಪ್ರಿಯತಮನಿಗೂ ಎಂತಹ ದುರ್ಗತಿ ಒದಗಿ ಬಂದಿತ್ತು ತಂದೆ. ನೀನೇ ಕಾಪಾಡಬೇಕು. ಒಳಗಿರುವುದಕ್ಕಿಂತಲೂ ಹೊರಗಿರುವುದೇ ದೊಡ್ಡ ಸೆ. ಹಾಳು ಕಾವಲುಗಾರನಿಗಿರುವ ಶಿಕ್ಷೆ ಖೈದಿಗಳಿಗಿಲ್ಲ. ಸಾಯುವುದಕ್ಕೆ 1 ಗಂಟೆ ಮೊದಲಾದರೇನು? ಹಾಳು ಸಿಟ್ಟು ಮೈಯೆಲ್ಲ ಎಂದು. ಓಂ ನಮಃ ಶಿವಾಯ. ಯಾರಲ್ಲಿ? ನಾನು ಸಿಂಗಣ್ಣ. ಓ, ಋಣನಾಥ ಸ್ವಾಮಿಗಳು. ಈ ಸರಿ ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೀರಿ ಸ್ವಾಮಿ? ಸ್ಮಶಾನಕ್ಕೆ ಕಂದ. ಇಷ್ಟು ಹೊತ್ತಿನಲ್ಲಿ ಶಿವ ಧ್ಯಾನ ಮಾಡಲು. ನನಗೂ ಶಿವ ಧ್ಯಾನ ಮಾಡಿಸ್ತೀರಾ? ಓ, ಅಗತ್ಯವಾಗಿ ಮಾಡಿಸುವೆ. ಎಲ್ಲಿ? ಪದ್ಮಾಸನ ಹಾಕು. ಹಳ್ಳಿ ಬೆಟ್ಟಕ್ಕೆ ಹೋಗುವಾಗ ಕತ್ತಿ, ಬೀಗದ ಕೈ ಮೊದಲಾದ ಸಾಮಾನುಗಳಿರಬಾರದು. ದೂರವಿಡು. ಈಗ ಮೂಗಿನ ತುದಿಯನ್ನೇ ನೋಡು. ನನ್ನ ಮೂಗಿನ ತುದಿ ಅಲ್ಲ ಕಣಯ್ಯ, ನಿನ್ನ ಮೂಗಿನ ತುದಿ. ಅಲ್ಲ, ಆಯಿತೆ. ಅಭ್ಯಾಸವಿದ್ದವರು ಕೂಡ ಹೀಗೆ ಮಾಡಲಾರರು. ಈಗ ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲ ಬಂಗಾಗುತ್ತಿದೆಯೇ? ಓಂ ನಮಃ ಶಿವಾಯ. ಬಿದ್ದಿರು ಬೆಳಗಾಗುವವರೆಗೂ. ತಡ ಮಾಡಬೇಡಿ. ನಾನಲ್ಲಿಯೇ ದೂರದಲ್ಲಿ ನಿಂತು ಕಾಯ್ತಿರುತ್ತೇನೆ. ಯಾರಾದರೂ ಬಂದರೆ ಸಿಳ್ಳು ಹಾಕುತ್ತೇನೆ. ಒತ್ತಾದರೆ ಅವರು ಬಂದು ಬಿಟ್ಟಾರು. ನಡೆಯಿರಿ. ಬೇಗ ತೆಗೆಸಿವಯ್ಯ. ನಾನು ಲಿಂಗಣ್ಣ ಮಂತ್ರಿಗಳನ್ನು ಕರೆತರುತ್ತೇನೆ. ಮಂತ್ರಿಗಳೇ ಬನ್ನಿ, ನಡೆಯಿರಿ. ಬಸವಯ್ಯ, ಬಸವಯ್ಯನನ್ನು ಶಿವಯ್ಯ ಕರೆತರುತ್ತಾರೆ. ಬನ್ನಿ, ನಡೆಯಿರಿ. ಸೆರೆಮನೆಗಳಿದ್ದರೂ ಎನಿದು ಶಾಂತಿಯ ಕಣದ ನಿತ್ಯ ಕೈಯುತ್ತಿವನು.
ನನಗಿದುವೇ ಸುಸಮಯ. ಬಸವಯ್ಯ, ನೀನುಳಿದ ನನಗೆ ಸುಖವಿಲ್ಲ. ನೀನು ಮಹಾನುಭಾವ, ನಾನು ನೀಚ. ರುದ್ರಾಂಬೆಗೋಸುಗುವೆ ನಿನ್ನ ನಾನು ಈ ರೀತಿ ಬಿಡಿಸಲೇ ತಂದೆ. ಆದರೆ ನೀನಿರುವವರೆಗೆ ರುದ್ರಾಂಬೆ ನನಗೆ ದೊರಕಲಾರಳು. ಆದ್ದರಿಂದ ರುದ್ರಾಂಬೆಯನ್ನು ಕಂಡನಲ್ಲವೇ? ನಿನಗಿದೇನಿದು ಹೀನ ಬುದ್ಧಿ ಶಿವಯ್ಯ? ಯಾರು? ಬಸವಯ್ಯ, ಬೇಗ ಬಸವಯ್ಯ. ಓ ಶಿವಯ್ಯ, ಎಲ್ಲಿಗೆ? ಹೇಳಲು ಗೊತ್ತಿಲ್ಲ, ಬೇಗ ಬಸವಯ್ಯ. ಕೊನೆಗೂ ನೀನೇ ಬಂದಿಯಲು ಕೊಲೆ ಮಾಡುವುದಕ್ಕೆ? ಇಲ್ಲ, ಬಿಡಿಸಲೆಂದು ಮೊನ್ನೆಗೆ ಲಿಂಗನ ಮಂತ್ರಿಗಳನ್ನು ಕರೆದೊಯ್ದು ನಮಗಾಗಿ ಕಾಯುತ್ತಿದ್ದಾರೆ. ತಡ ಮಾಡಿದರೆ ಅಮಂಗಲವಾದಿತ್ತು. ಬೇಗ ಬಸವಯ್ಯ, ಬೇಗ ಬೇಗ ಬಸವಯ್ಯ. ಇದೇನು ಶಿವಯ್ಯ, ಇಷ್ಟು ಹೊತ್ತಾಯಿತೇಕೆ? ಬಸವಯ್ಯ ಬೇಗ ಹೇಳಲೇ ಇಲ್ಲ. ಅರಮನೆಯೋ ಸೆರೆಮನೆಯೋ ಎರಡೂ ಒಂದೇ. ಗುರುವರಿಗೆ ಪ್ರಣಾಮಗಳು. ರಾಜಕುಮಾರನಿಗೆ ಈಶ್ವರನ ಆಶೀರ್ವಾದವೇ. ಅವರಲ್ಲಿ ಇದುವರೆಗೂ ಇಲ್ಲೇ ಕಾದಿದ್ದರು. ನಿಮಗಾಗಿ ನಾನೇ ಅವರನ್ನು ಮುಂದೆ ಹೋಗುವಂತೆ ಕಳಿಸಿದೆ. ಕುದುರೆಗಳಲ್ಲಿ ಅಲ್ಲಿವೆ. ಬೇಗ ಬಸವಯ್ಯ. ಸ್ವಲ್ಪ ನಿಲ್ಲಿ. ಏಕೆ? ಬಸವಯ್ಯನೊಡನೆ ಮಾತನಾಡುವುದಿದೆ. ಏನದು? ಸಿದ್ಧನಿದ್ದೇನೆ. ಹೈದರಾಲಿ ಅವರು ಇಷ್ಟರಲ್ಲಿಯೇ ಶಿವಮೊಗ್ಗಕ್ಕೆ ಬಂದಿರಬಹುದು. ನಾನು ಕೊಡುವ ಪತ್ರವನ್ನು ತೆಗೆದುಕೊಂಡು ಹೋಗಿ ನೀವೇ ಅವರನ್ನು ಕಾಣಬೇಕು. ಇದರಲ್ಲಿ ತುಂಬಾ ವಿಚಾರಗಳೊಳಗಿವೆ. ನಿಮಗಾದದ್ದು ನೆರವಾಗುವುದು. ಅವರಿಬ್ಬರು ಏಟೂರಿನ ಕಾಡುದಾರಿಯಲ್ಲಿ ಕುಂಸಿಯ ಮಾರ್ಗವಾಗಿ ಹೋಗುತ್ತಿದ್ದಾರೆ. ನೀವು ಅದೇ ಮಾರ್ಗದಲ್ಲಿ ಹೊರಡಿ. ಇದೇನದು ಕತ್ತಲ? ಅವರೇ ಹೊಲಗಾರರು ನಿಮ್ಮನ್ನು ಕತ್ತರಿಸಲು ಸೆರೆಮನೆ ಬರುತ್ತಿದ್ದಾರೆ. ತಡ ಮಾಡಬೇಡಿ, ನಡೆಯಿರಿ, ನಡೆಯಿರಿ. ಬೇಗ ಬಾ. ನರಕ ನರಕ, ನನ್ನೂರು ನರಕ. ನಾನು ಯಮನಿಗೆ ಸಾಕ್ಷಿ, ಯಮನಿಗೆ ಸಾಕ್ಷಿ. ನಾನು ರಕ್ತಾಕ್ಷಿ. ಬಿಡು. ಬೇಡ ಬೇಡ ಹಾಳೆ ಬದುತ. ಅಯ್ಯೋ ಅಯ್ಯೋ, ನನ್ನ ನಂಬಿನ ಕಳ್ಳವರು. ಹೋಗಲಿ. ಸಾಯಿ, ಸಾಯಿ, ಸಾಯಿ. ಏನು ಊರಿದು? ಯಮನ ತವರೂರು. ಇದಿಂದು ಹೋಗ್ಬೇಕು. ಅದಕ್ಕೆ ಯಾರಲ್ಲಿ? ನಾಳೆ ಬಂದ್ಬಿಟ್ಟು ಎರಡು ಶಿಫ್ಟ್ ಆಗಬೇಕು. ಬೆಂಕಿಯ ನಡುವೆ ಸರಿ ಹೋಗ್ಬಿಡುತ್ತೆ. ಬಾ ತಂಗಿ, ಬಾ. ಅಯ್ಯೋ, ಬಾಲವಿದವೇ, ಯಾರ ಪಾಪಕ್ಕಾಗಿ ನಿನ್ನಲ್ಲಿ ಗೆಳೆದರಮ್ಮ? ನಾನಾರು ಎಂದೆಯೋ? ನರಕದ
ಅದ್ಯಾವಾಗ ಬಂದೆ? ಅದೇಕೆ ಇಷ್ಟು ಬೇಗ ಬಂದೆ? ಹೆತ್ತವಳು ಕತ್ತು ಬಿಸಿಕಿ ಹೊಳೆಗೆಸೆದಳೆ. ಹೊಳಬೇಡ ಮಗು, ನಾನಿದ್ದೇನೆ. ಹತ್ತಿರ ಬರಬೇಡಿ, ಹತ್ತಿರ ಬರಬೇಡಿ. ನನ್ನದು ಈ ಮಗು, ಹತ್ತಿರ ಬರಬೇಡಿ. ಅಯ್ಯೋ ಅಯ್ಯೋ ಪಾಪಿ, ನನ್ನ ಮಗುವನ್ನು ಕಸಿದರು. ಮಗು, ಹೆದರಬೇಡ. ನಾನು ರಕ್ತಾಕ್ಷಿ, ರಕ್ತಾಕ್ಷಿ. ಮಗು, ಮಗು, ಬಂದೆ, ಬಂದೆ, ಬಂದೆ. ಕುದುರೆಗಳು ಆ ನೆರಳಿನಲ್ಲಿ ನಿಂತು ಮೇಯಲಿತು. ಶಿವಯ್ಯ ತೊರೆಯ ಬಳಿಯ ಬಂಡೆಗಳ ಮೇಲೆ ಕುಳಿತು ಮಾರ್ಗದಾಯಾಸವನ್ನು ಪರಿಹರಿಸಿಕೊಳ್ಳುವ. ನೀನೇನನ್ನು ಕುರಿತು ಚಿಂತೆಗೈಯುವಂತಿದೆ? ಏನಾದರೆ ನನ್ನ ಚಿಂತೆ ನಿನಗೆ ಇಷ್ಟವಲ್ಲ. ನನ್ನಲ್ಲಿ ಮುಚ್ಚುಮರೆಯಕ್ಕೆ ಹೊನ್ನಯ್ಯ ಲಿಂಗಣ್ಣ ಮಂತ್ರಿಗಳು ನಮ್ಮ ಏಕೆ ದಾರಿಯಲ್ಲಿ ಸಿಕ್ಕಲಿಲ್ಲವೆಂದು ಚಿಂತಿಸುತ್ತಿದ್ದೆ. ಮುಂದೆ ಹೋಗಿರಬಹುದು. ಈ ತೊರೆಯ ಕೆಸರಿನಲ್ಲಿ ಹೆಜ್ಜೆಗಳ ಗುರುತಿಲ್ಲ. ಇದರೇ ಅವರು ಹೋದಂತಿಲ್ಲ. ಬೇರೆ ಬಟ್ಟೆಯ ಹಿಡಿದರು ಏನು? ನನಗದೇ ಸಂದೇಹ ಬಸವಯ್ಯ. ಬೇರೆ ಬಟ್ಟೆ ಹಿಡಿದರೆಂಬುದೇ ಸಂದೇಹ. ಹಿಡಿದರೇನಾಯ್ತು? ಶಿವಮೊಗ್ಗಿಯಲ್ಲವರ ಕಾಣುವೆವು. ನನಗದೂ ಸಂದೇಹ. ಏಕೆ? ಸನ್ಯಾಸಿ ಎಂಬುದನ್ನು ನೀವು ಕೇಳಿದೆ. ಹಾದಿ ತಪ್ಪಲು ಅವಕಾಶವಿರುವುದು. ಬೇರೆ ಬಟ್ಟೆ ಹಿಡಿದರವರು ಶಿವಮೊಗ್ಗಕ್ಕೆ ಬರಲಿಕ್ಕಲ್ಲ. ಮತ್ತೆತ್ತ ಹೋಗುರು ಶಿವಯ್ಯ? ನೀನೇ ಊಹಿಸಲಾಗ ಹೇಳು. ಇರಲಿ, ನಿನ್ನ ಹಿತಕ್ಕಾಗೆಲ್ಲವನ್ನು ಹೇಳಿ ಹಗುರ ಕೈಬೇರು ನನ್ನ ಎದೆ ಹೊರಲಿಕ್ಕೆ. ಇಲ್ಲಿ ಕುಳಿತು. ನಿನಗೆ ನೆಚ್ಚಿನ ಗೆಳೆಯನಾಗಿದ್ದ ಹೊನ್ನಯ್ಯ ನಿನಗೇನನಿಸಿಕೆಯನ್ನು ಬಲ್ಲೇನಾದರೂ? ನೀನೇ ಹೇಳಿದೆಯಲ್ಲವೇ ಆತನ ಪರಾಕ್ರಮವೇ ನಮ್ಮ ಬಿಡುಗಡೆಗೆ ಕಾರಣವೆಂದು. ರುದ್ರಾಂಬೆ ಇಲ್ಲದಿರೆ ಅವನಿಗೆ ಕಾರ್ಯದಲ್ಲಿ ನೆರವಾಗುತ್ತಿದ್ದರೆ. ಓ ಚೆಲುವೆ, ನಿನ್ನೋನ್ಮೆಯೇ ನನಗೆ ಇಂತಹ ವಿಷಮ ಸಮಯದಲ್ಲೂ ಜೀವಿತವಾಗಿರುವುದು. ಅಯ್ಯೋ ಮರುಳಿತರವೇ ಬಸವಯ್ಯ, ನಿನ್ನ ಸವಿಗನಸದನ್ನು ನಾನು ಹೇಗೆ ಹೊಡೆಯಲಿ? ಶಿವಯ್ಯ, ನೀನನ್ನು ಅಣಕಿಸುವಂತಿದೆ. ನಾನಲ್ಲ, ರುದ್ರಾಂಬೆ ಹೊನ್ನಯ್ಯರೆಂಬುವರೇ ನಿನ್ನನ್ನು ನಕ್ಕಿಸುತ್ತಾರೆ. ಏನದು? ಬಿಡು. ನನ್ನ ಮೇಲೆ ಕೈಯ ಕೋಪಗೊಳ್ಳುತ್ತಿರುವೆ. ರುದ್ರಾಂಬೆ ಹೊನ್ನಯ್ಯನನ್ನು ಇನಿಯನೆಂದೊರೆದು ಲಿಂಗಣ್ಣ ಮಂತ್ರಿಯನ್ನು ಬೆಳೆಸಿದರು. ಸ್ನೇಹಿತರು ಎಂದು ನಾನು ನಿನ್ನನ್ನು ಬಿಡಿಸುವುದೇ ತಪ್ಪೆ. ಏನು ಏನು? ಸ್ತ್ರೀ ಸಹಜವಾದುದನ್ನೇ ರುದ್ರಾಂಬೆ ಮಾಡಿದಳು. ಹೊನ್ನಯ್ಯನೋ ಅಂತ ಎಂದರು. ರಾಜ್ಯ ಸಂಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿರಬೇಕಾದ ನೀನು ಒಬ್ಬ ಹೆಣ್ಣಿನ ಕಪಟಗಳೇ. ರುದ್ರಾಂಬೆ ಎಂಬೊಬ್ಬಳಿದುದನ್ನೇ ಮರೆತು ಬಿಡು. ಮರೆಯುವುದೇ ಎಂದಿಗೂ ಇಲ್ಲ. ಹೊನ್ನಯ್ಯನ್ಯಾವುದೋ ಬಲಾತ್ಕಾರದಿಂದಲೇ ರುದ್ರಾಂಬೆಯನ್ನು ಒಪ್ಪುವಂತೆ ಮಾಡಿರಬೇಕು. ಹೈದರಾಲಿಯ ಸಹಾಯವನ್ನು ಪಡೆದಾನು. ಚೆಲುವಾಂಬೆ ನಿಮ್ಮಯ್ಯರಿಬ್ಬರನ್ನು ಹಿಡಿದು ಶಿಕ್ಷಿಸಿ ತರುವಾಯ ಹೊನ್ನಯ್ಯನನ್ನು ವಿಚಾರಿಸಿ ತಿಳಿದು ಶಿಕ್ಷಿಸುವೆ. ಹೊನ್ನಯ್ಯನು ಕೂಡ ನನಗಿಂತ ದ್ರೋಹಗೈದದ್ದನ್ನು ನಾನಂಬಲಾರೆ. ದುಡುಕಿದರೆ ದುಗುಡ ಪಡಬೇಕಾಗುವುದು ಕೊನೆಗೆ.
ಎಷ್ಟು ತೊಡಕಿರುವುದು ಈ ಭುವಿಯ ಬಾಳು ಶಿವಯ್ಯ. ಓ, ಈ ಕಪಟ ವಿವನಲ್ಲಿ ಸಾಗಲಾರ. ಎಂದಾದರೂ ಇವನು ರುದ್ರಾಂಬೆಯನ್ನು ಬಿಡಲು ಇರಲು ಇವನನ್ನು ಕೊಂದೇ ಕೆಲಸ ಕೈಗೂಡಿಸಿ. ಶಿವಯ್ಯ, ಈ ಪ್ರಪಾತ ದಾಳಕ್ಕಿಂತಲೂ ಗಂಭೀರ ತರ ಜೀವನ ದಾಳ ಅಲ್ಲವೇ? ಹೌದು, ಎಷ್ಟು ಭಯಂಕರವಾಗಿದೆ. ಅಲ್ಲಿರುವ ಮಹಾವೃಕ್ಷಗಳು ಕೂಡ ಇಲ್ಲಿಗೆ ಸಣ್ಣ ಗಿಡಗಳಂತೆ ತೋರುತ್ತಿವೆ. ನೋಡು, ಆ ದೊಡ್ಡ ಬಂಡೆಗಳು ಚಿಕ್ಕ ಹರಳುಗಳಂತೆ ಭಾಸವಾಗುತ್ತಿದೆ. ಆ ದೂರದ ಕಂದರವು ಚಿತ್ರಾರ್ಪಿತ ದೃಶ್ಯದಂತೆ ರಮಣೀಯ. ಅಲ್ಲಿರುವ ಮಹಾವೃಕ್ಷಗಳು ಕೂಡ ಇಲ್ಲಿಗೆ ಸಣ್ಣ ಗಿಡಗಳಂತೆ ತೋರುತ್ತಿವೆ. ಪಾಪ, ಅರಿಯದ ಪ್ರಾಣಿಗಳು ಇಲ್ಲಿಂದ ಕೆಳಗೆ ಬಿದ್ದರೆ ಎಲುಬೆಲ್ಲ ಮುಚ್ಚಿರುವುದೇ. ಓ, ಅಲ್ಲಿ ನೋಡು ಬಸವಯ್ಯ, ಒಂದು ಚಿಕ್ಕೆ. ಎಲ್ಲಿ ಶಿವಯ್ಯ? ನನಗೆ ಕಾಣಿಸ್ತಿಲ್ವಲ್ಲ. ಚೆನ್ನಾಗಿ ಮಾಡಿ ನೋಡು, ಆ ಹೆಮ್ಮಾವಿನ ಮರದ ಪಕ್ಕದ ಕಿರುಬೆಳಗಿನಲ್ಲಿ. ಎಲ್ಲಿ ಶಿವಯ್ಯ? ನನಗೆ ಕಾಣಿಸ್ತಿಲ್ವಲ್ಲ. ಅಯ್ಯೋ, ಅಯ್ಯೋ, ನಿನಗಿದೆ ಮೋಕ್ಷ. ನಾನಿನ್ನು ಶಿವಮುಖಿಗೆ ಮುಂದಿನ ಕಾರ್ಯ ಸಾಧನೆಗೆ. ಅಯ್ಯೋ, ಇನ್ನೂ ಜೀವದಿದ್ದಾನೆ. ಅಮ್ಮ, ಆಶ್ಚರ್ಯ. ಕಾಪಾಡಿ, ಕಾಪಾಡಿ. ಅಯ್ಯೋ, ಅಮ್ಮ, ಏನು ಮಾಡೋದು? ಅಯ್ಯೋ, ಅಮ್ಮ, ಕಾಪಾಡಿ, ಕಾಪಾಡಿ. ಅಯ್ಯೋ, 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 ಕಾಪಾಡಿ. ನನ್ನ ಕಿವಿಯು ಬಂದ ಜೊತೆಗೆ ನನಗೆ ಹೇಳಿದ್ದು ಚೆನ್ನಾಗಿ ಅಯ್ಯೋ ಎಂದು ಒಳ್ಳಿದಂತಾಯ್ತು. ಈ ಜೀರ್ದುಂಬೆಗಳ ಕಿರುಳಿ ಕಾಪಾಡಿ. ಪುನಃ ಅದೇ ಮಂತ್ರಿಗಳೇ, ಎತ್ತಣಿಂದ ಹತ್ತ ಕಡೆಯಿಂದ ನಡೆಯಿರಿ. ಅಯ್ಯೋ, ಅಯ್ಯೋ, ಏನು ಭಯಂಕರವಾಗಿದೆ ಈ ಪ್ರಪಾತ. ಅಯ್ಯೋ, ನಾನು ನೋಡಲಾರೆ. ನನ್ನ ಮುದಿ ತಲೆ ತಿರುಗುತ್ತಿದೆ. ಅಯ್ಯೋ, ಪುನಃ ಅದೇ ಮಂತ್ರಿಗಳೇ, ಯಾರೋ ಬಿದ್ದಿರಬೇಕು ಇಲ್ಲಿ. ಕಾಪಾಡಿ. ಅಲ್ಲಿ ನೋಡು, ಎರಡು ಕುದುರೆ. ಶಿವಯ್ಯ ಬಸವಯ್ಯ ಏನಿವೆ ಕುದುರೆಗಳು. ಅಯ್ಯೋ, ಏನೋ ಪ್ರಮಾದ ನಡೆದಿದೆ. ನನ್ನೆದೆ ಏಕೋ ತಲ್ಲಡಿಸುತ್ತಿದೆ. ಬಸವಯ್ಯನ ತಲೆ ಹುಡುಗೆ ಇದು. ಶಿವ ಶಿವ, ಕಾಪಾಡು. ಅಯ್ಯೋ, ಪುನಃ ಅದೇ ಮಂತ್ರಿಗಳೇ, ಬನ್ನಿ ಹೋಗಿ ನೋಡೋಣ. ನಡೆಯಿರಿ. ಇರುವುದಾದ್ರೂ ಹೇಗೆ? ಹತ್ತ ಕಡೆಯಿಂದ ನಡೆಯಿರಿ. ಕಾಪಾಡಿ. ಅಮ್ಮ, ಅವರು ಹೋದರೇನಂತೆ, ಅಷ್ಟರಲ್ಲಿಯೇ ಅವನ ಜೀವವು ಹೋಗಿರುತ್ತದೆ. ಬಸವಯ್ಯ, 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 ಮಾತಾಡು. ಬಸವಯ್ಯ, 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 ನನ್ನ ರಾಜ್ಯದ ಕ್ಷೇಮವೆಲ್ಲವೂ ನಿನ್ನ ಮೇಲಿನ ಭಾರವಾಗಿದೆ. ಬಸವಯ್ಯ, ನನ್ನೊಬ್ಬನೇ ಬಿಟ್ಟು ಹೋಗುವೆ ಎಲ್ಲಿಗೆ ನೀನು? ಮರುಗದಿರು ಮಿತ್ರರೇ, ಮರುಗದಿರು. ಪಾಪಿಗಳು ನೀವು ಎಂದಿಬ್ಬರನ್ನು ಹಳೆದು ನನ್ನ ನೀ ಕತಿಗೆಡದ ಆ ಪಾಪಿ ಚಾಂಡಾಳನಿಗೆ ತಕ್ಕುದನ್ನೇ ಮಾಡು. ಅಯ್ಯೋ ಪಾಪಿ ಶಿವಯ್ಯ. ಲಿಂಗಣ್ಣ ಮಂತ್ರಿಗಳೇ, ಸನ್ಯಾಸಿ ಈ ಪತ್ರವನ್ನು ತೆಗೆದುಕೊಂಡು 5ರ ಹೋಗಿ ಚೆಲುವಾಂಬೆ ನಿಂಬಯ್ಯರಿಬ್ಬರನ್ನು ಪಾಳ್ಗೈಯುವಿರ. ನೀವು ಮಾತು ಕೊಟ್ಟರೆ ನಿಶ್ಚಿಂತನಾಗಿ ಮಾಡುವೆನು.
ತಂದೆಯೇ, ಬಾ ತಂದೆ ಬಾ. ನಿನ್ನ ಆಜ್ಞೆಯನ್ನು ನೆರವೇರಿಸಲಾಗದೆ ಹೋಗಿದೆ. ಅದಕ್ಕೆ ಮರುಗದಿರು. ಅದಕ್ಕೆ ಇವರಿಬ್ಬರನ್ನು ನೇಮಿಸಿದೆ. ರುದ್ರಾಂಬೆ, ಅವನನ್ನೇ ತೆಗೆ ತಿವಿದು ಕೊಂದೆ. ಬಸವಯ್ಯ 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 ಬಸವಯ್ಯ! ಬಸವಯ್ಯ ಒನ್ನಯ್ಯ, ಎಲ್ಲವೂ ಮುಗಿದಿತ್ತು. ಮುಂದೇನು ಗತಿ? ಎರಡು ಕುದುರೆಗಳಿಲ್ಲವೇ ನಾವಾಗ ಬಂದಾಗ? ಈಗ ಒಂದೇ ಕಾಣುತ್ತಿದೆ. ನಾವು ಬಂದಾಗ ಆ ಪಾಪಿ ಇಲ್ಲೇ ಎಲ್ಲೋ ಅಡಗಿದವೆಂದು ಕಾಣುತ್ತದೆ. ನಾವು ಕೆಳಗಿಳಿಯುವ ವೇಳೆಗೆ ಕುದುರೆಯನ್ನೇರಿ ಹೋಗಿರಬಹುದು. ಕಳೆಬರವರು ಇಲ್ಲೇ ಬಿಟ್ಟರಂತೆ ಸಂಸ್ಕಾರ ನಡೆಯಿತು. ಅದೇನಲ್ವಾ ಪುರಪ್ರತಿನಿ? ಇದೊಂದು ಕಡೆಯಿಂದ ನಮ್ಮ ನಾಟಕಮಿಸಲು ಬರುತ್ತಿರುವುದೆಂದು ಕಾಣುತ್ತದೆ. ನೀವು ಶಿವಮೊಗ್ಗಕ್ಕೆ ಬೇಗ ಹೊರಡಿ. ಮುಂದಿನ ರಾಜ್ಯ ಕಾರ್ಯವನ್ನು ಆಲೋಚಿಸಿ. ತಡ ಮಾಡಿದರೆ ಆ ಪಾಪಿ ಶಿವಯ್ಯನಿಂದ ಏನಾಗುವುದು ನನಗೆ. ಅವನು ನಿಂಬಯ್ಯನ ಕೂಡ ಚೆನ್ನಾಗಿದ್ದರು. ಹೊರಡಿ. ನಿನ್ನನ್ನು ಕೊಲ್ಲದೆ ಬಿಡುವರೆ? ನಾನೇ ಬಸವಯ್ಯನನ್ನು ಹಿಡಿದುಕೊಂಡೆನೆಂದು ಹೇಳಿ ಹೇಗಾದರೂ ಮಾಡಿ ಜನರಿಗೆ ಸಾಗಿಸಿ ಇವನ ಅಂತ್ಯ ಸಂಸ್ಕಾರ ನಡೆಸುತ್ತೇನೆ. ಅವರು ಹತ್ತಿರ ಬಂದರು. ನೀವಿಲ್ಲಿದ್ದ ಕೆಲಸಕ್ಕೆ ಹೋಗುದು. ಹೊರಡಿ ಮಂತ್ರಿಗಳೇ, ಹೊರಡಿ. ಒನ್ನಯ್ಯ, ಎಚ್ಚರಿಕೆಯಿಂದ ಹೊರಡಿ ಮಂತ್ರಿಗಳೇ. ಬಸವಯ್ಯ, ನನ್ನನ್ನು ಕ್ಷಮಿಸಿಬಿಡು. ಅಯ್ಯೋ, ಬಸವಯ್ಯ, ನಿನ್ನನ್ನು ತುಪ್ಪನ್ನ ಬಿಡಲ್ಲ ಕಣೋ. ನನ್ನ ಈ ಕತ್ತಿಯಿಂದ ನಿನ್ನನ್ನು ಸಾಯಿಸ್ತೀನಿ. ಬಿಡಲ್ಲ ಬಸವಯ್ಯ, ನಿನ್ನನ್ನು ಬಿಡಲ್ಲ ಬಸವಯ್ಯ. ಐದರಾಲಿಯವರಿಗೆ ಯಾರು ನೀವು? ಒಳಗೆ ಹೋಗಲು ಅಪ್ಪಣೆ ಇಲ್ಲ. ನಾನು ಬಿದನೂರು ಸಂಸ್ಥಾನದ ಮಂತ್ರಿ. ಮಹಾರಾಜರ ನೀಗಲೇ ನೋಡಬೇಕು. ಅವರಿಗೆ ಕೊಡುವ ಪತ್ರ ಬಂದಿದೆ. ಸ್ವಾಮಿ, ನಿಮ್ಮ ರಾಜಕುಮಾರ ನಮ್ಮ ದೊರೆಗಳೊಡನೆ ಏಕಾಂತದಲ್ಲಿದ್ದಾರೆ. ಈಗ ನೋಡಲು ಅವಕಾಶವಿಲ್ಲ. ಏನೋ ನಮ್ಮ ರಾಜಕುಮಾರರೇ? ಹೌದು, ನಿಮ್ಮ ರಾಜಕುಮಾರ ಬಸವಯ್ಯನವರು. ಏನೋ ವಿಚಿತ್ರವಾಗಿದೆಯಲ್ಲ. ದಯಮಾಡಿ ನನ್ನನ್ನು ಒಳಗೆ ಬಿಡಿ. ಹಿರಿಯ ಕಾರ್ಯ ಬಂದಿದೆ. ಯಾರನ್ನು ಒಳಗೆ ಬಿಡಬಾರದೆಂದು ಅಪ್ಪಣೆ ಆಗಿದೆ. ಹಾಗಾದರೆ ಈ ಪತ್ರವನ್ನಾದರೂ ಅವರಿಗೆ ಕೊಟ್ಟು ಏನು ಹೇಳುವುದನ್ನು ಕೇಳಿ. ನಿಮಗೆ ಬಹುಮಾನವು ದೊರೆಯುತ್ತದೆ. ನಮ್ಮ ರಾಜಕುಮಾರ ಬಸವಯ್ಯನವರು ಬಂದಿದ್ದಾರೆ. ಹೌದು ಸ್ವಾಮಿ, ದೊರೆಗಳೊಡನೆ ಮಾತನಾಡುತ್ತಿದ್ದಾರೆ. ಕೆಲವೋ ಪಾಪಿ ಶಿವಯ್ಯ, ಇದಕ್ಕಾಗಿ ಘೋರ ದೈತ್ಯವನ್ನೇ ಸಿಗಿದೆಯಾ? ಇರಲಿ, ಈ ಲಿಂಗಣ್ಣನಿಂದ ಹೇಗೆ ಪಾರಾಗಬಲ್ಲೆ ಎಂದು ನಾನೂ ನೋಡುತ್ತೇನೆ. ಉತ್ತರ ಬರುವ ತನಕ ವಿಶ್ರಮಿಸಿಕೊಳ್ಳಿ. ತುಂಬಾ ದಣಿದವರಂತಿದೆ. ಹಾಗೆ ಇರಲಿ. ಸೇನಾಪತಿ ನಿಂಬಯ್ಯರು, ರಾಣಿ ಚೆಲುವಾಂಬೆಯು ಸೇರಿ ಮಂತ್ರಿಯಾದ ಲಿಂಗಣ್ಣನೊಡನೆ ಒಳ ಸಂಚರಿಸಿ ನನ್ನನ್ನು ಸೆರೆಮನೆಗೊಂಡರು. ಶಿವಯ್ಯ ನಮ್ಮ ಗೆಳೆಯರೊಬ್ಬರು ಬಹಳ ಸಾಹಸ ಮಾಡಿ ರಾತ್ರಿ ಕಾರಾಗೃಹಕ್ಕೆ ನುಗ್ಗಿ ನನ್ನನ್ನು ಬಿಡಿಸಿದರು. ತಮ್ಮ ಗೂಢಾಚಾರರಾದ ಆ ಸನ್ಯಾಸಿಯ ಬುದ್ಧಿವಾದಂತೆ ನಾನು ಶಿವಯ್ಯರು ತಮ್ಮನಿಗೆ ಬರುತ್ತಿರಲು ಲಿಂಗಣ್ಣ ಮಂತ್ರಿಯು ಪರಿವಾರದೊಡನೆ ಬಂದು ಅಡ್ಡಗಟ್ಟಿ ಆಕ್ರಮಿಸಿದರು. ನಡೆದ ಹೋರಾಟದಲ್ಲಿ ನನ್ನ ಮಿತ್ರ ಶಿವಯ್ಯ ಗಾಯಗೊಂಡು ಕೆಳಗೊಂಡಿದರು. ನಾನು ಅದೃಷ್ಟವಶದಿಂದ ತಲೆ ತಪ್ಪಿಸಿಕೊಂಡು ಬಂದು ನನ್ನನ್ನು ಕಾಪಾಡಬೇಕು ಮಹಾಪ್ರಭು, ನನ್ನನ್ನು ಕಾಪಾಡಬೇಕು. ನಾವು ಸಹಾಯ ಮಾಡಿದರೆ ನಮ್ಮ ಅಧೀನದಲ್ಲಿರಲು ಒಪ್ಪುವಿರೋ? ಹೌದು ಮಹಾಪ್ರಭು, ಸಂತೋಷದಿಂದ. ಈ ದಾಳಿಯ ವೆಚ್ಚವನ್ನೆಲ್ಲ ನೀವೇ ವಹಿಸಬೇಕು.
ಆಗಲಿ ಮಹಾಪ್ರಭು. ಪ್ರತಿ ವರ್ಷವೂ ಕಪ್ಪ ಸಲ್ಲಿಸಬೇಕು. ಅಪ್ಪಣೆ. ಮಹಮ್ಮದ್ ಅಲಿಯವರೇ, ಬಸವಯ್ಯನವರಿಂದ ಈ ರಾತ್ರಿಯ ಕರಾರುಪಣೆ. ಆಗ್ಲಿ ರಾಜಕುಮಾರರೇ, ನಿಮ್ಮಿಂದ ನಡೆಯಬಹುದಾದ ಸಹಾಯಗಳನ್ನೆಲ್ಲ ಮಾಡಿದರಷ್ಟೇ. ಸಂತೋಷದಿಂದ. ನಿಮ್ಮ ಕೋಟೆ ಬಹಳ ದುರ್ಗಮವಾಗಿದೆ. ಹೌದು ಸಾರ್ವಭೌಮರೇ, ಆದರೆ ಗುಪ್ತ ದ್ವಾರಗಳಿವೆ. ಅವುಗಳೆಲ್ಲವೂ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಸೈನ್ಯದ ಸಂಖ್ಯೆ 8,000. ನಾವು ಕೋಟೆಯನ್ನು ಮುತ್ತಿದರೆ ನಮಗೆ ಸಹಾಯವಾಗುವುದು. ನಾವು ಇಲ್ಲಿಂದ ಎಂದು ಹೊರಡಬಹುದು? ನಾಳೆ ಹೊರಡಬೇಕು ಮಹಾಸ್ವಾಮಿ. ಹೌದು ಮಹಾಪ್ರಭು, ತಡ ಮಾಡಿದರೆ ಶತ್ರು ಒಳಗೊಳ್ಳುತ್ತಾನೆ. ಮಹಾಪ್ರಭುಗಳಿಗೆ ಜಯವಾಗಲಿ. ಮಹಾಸ್ವಾಮಿ, ರಾವತರೊಬ್ಬ ಬಿಜನೂರಿನಿಂದ ಬಂದಿದ್ದಾರೆ. ಮನೆಗಳನ್ನು ನೋಡಬೇಕೆಂದು ಹೇಳಿದರು. ಏಕಾಂತದಲ್ಲಿ ಎನ್ನಲು ಈ ಕಾಗದವನ್ನು ತಮಗೆ ನಿವೇದಿಸುವಂತೆ ಹೇಳಿಕೊಟ್ಟರು. ಸಾರ್ವಭೌಮರೇ, ಮತ್ತೆ ಏನೋ ಪಿತೂರಿ ಇರಬೇಕು. ಇರಲಿ ರಾಜಕುಮಾರರೇ, ಭಯಪಡಬೇಡಿ. ಇಂತಹ 106 ತಳತಂತ್ರಗಳನ್ನು ಬಲ್ಲವರು ನಮ್ಮ ದೊರೆ. ಇದೇನೋ ವಿಚಿತ್ರವಾಗಿದೆ. ಪತ್ರ ಯಾರಿಂದ ಬಂದಿತು? ನಮ್ಮ ರಾಮರಾಯರು. ನೀವು ನೋಡಿಕೊಳ್ಳಿ. ಬಸವಯ್ಯನವರೇ, ಆ ಸನ್ಯಾಸಿ ಏನಾದರೂ ನಿಮ್ಮ ಕೈಗೆ ಪತ್ರ ಬರೆದು ಕೊಟ್ಟಿದ್ದಾರೆ? ಹೌದು ಪ್ರಭು, ಅದು ನನ್ನ ಮಿತ್ರ ಶಿವಯ್ಯನ ಕೈಲಿತ್ತು. ಲಿಂಗಣ್ಣ ಮಂತ್ರಿ ಅವನನ್ನು ಹಿಡಿದಾಗ ನಾನು ತ್ವರೆಯಿಂದ ತಲೆ ತಪ್ಪಿಸಿಕೊಂಡು ಬಂದೆ. ಪತ್ರ ಶತ್ರುಗಳ ಕೈಗೆ ಬಿದ್ದಿರಬೇಕು. ಹೌದು ಮಹಾಪ್ರಭು, ಬಸವಯ್ಯನವರು ಚೆನ್ನಾಗಿ ಊಹಿಸಿದ್ದಾರೆ. ಶತ್ರು ಪತ್ರದ ಸಹಾಯದಿಂದ ಪಿತೂರಿ ನಡೆಸಲು ಹೊರಟಿದ್ದಾನೆ. ಈ ಪತ್ರವನ್ನು ತಂದವನಿಗೆ ಮರಣದಂಡನೆಯನ್ನೇ ವಿಧಿಸಬೇಕು. ಇರಲಿ, ವಿಚಾರಿಸಿ ನೋಡೋಣ. ಆ ರಾಹುತನನ್ನ ಬರಮಾಡಿ. ಚಕ್ರವರ್ತಿಗಳೇ, ಇದೇನು ಭಯಂಕರವಾದ ಪಿತೂರಿ ಹೊಡೆಯುವರೋ ನಾನಡಿ. ರಾಜತಂತ್ರ ವಿಚಾರ ತಾವು ನನ್ನನ್ನು ಪಡೆಯಬೇಕು. ಬೇಟೆ ನಾಯಿಗೆ ಕಟ್ಟಿದ ಮೊಲದ ಮರಿಯಂತೆ ತಮ್ಮನಿಗೆ ಬಂದಿದೆ. ನನ್ನನ್ನು ಕಾಪಾಡಬೇಕು ಮಹಾಪ್ರಭು, ನನ್ನನ್ನು ಕಾಪಾಡಬೇಕು. ಇರಲಿ ರಾಜಕುಮಾರರೇ, ಭಯಪಡಬೇಡಿ. ನಾವು ಸತ್ಯ ಪಕ್ಷಪಾತಿಗಳು. ಸತ್ಯಕ್ಕೆ ಸೋಲಿಲ್ಲ. ನಮಸ್ಕಾರ. ನೀವು ಬಿದನೂರಿನಿಂದ ಬಂದವರು? ಹೌದು ಮಹಾಸ್ವಾಮಿ. ಬಸವಯ್ಯನವರೇ, ಇವರು ಯಾರು? ಇವರೇ ಆ ಲಿಂಗಣ್ಣ ಮಂತ್ರಿಗಳು. ಓ, ಪಿತೂರಿ ನಡೆಸಲು ತಲೆಯ ಮುಂದೆ ನುಗ್ಗಿದೆ. ಮಹಾಸ್ವಾಮಿ, ಇವನು ಬಸವಯ್ಯನಲ್ಲ. ನಡುದಾರಿಯಲ್ಲಿ ರಾಜಕುಮಾರನನ್ನು ಕೊಲೆ ಮಾಡಿ ನಾನೇ ಬಸವಯ್ಯನೆಂದು ಹೇಳುತ್ತಿದ್ದಾನೆ. ಸೇನಾಪತಿಗಳೇ ನೋಡಿ, ನಾನು ಹೇಳಿದ್ದು ಸತ್ಯವಾಗುತ್ತದೆ. ಏನು ಲಿಂಗಣ್ಣ ಮಂತ್ರಿಗಳೇ, ಅಂತೂ ಸೆರೆ ಸಿಕ್ಕಿದ ಶಿವಯ್ಯನನ್ನು ಕೊಲೆ ಮಾಡಿಬಿಟ್ಟಿರೇನು? ಅಯ್ಯೋ ಶಿವಯ್ಯ, ನನಗಾಗಿ ನೀನು ಮಾಡಿದೆಯಾ? ಮಂತ್ರಿಗಳೇ, ನಿಮಗೆ ಈ ಪತ್ರವೆಲ್ಲಿ ಸಿಕ್ಕಿತ್ತು? ಧರ್ಮಾವತಾರ, ನನ್ನ ಬಿನ್ನಹವನ್ನು ಲಾಲಿಸಬೇಕು. ನಾನು ಬಿದನೂರು ಸಂಸ್ಥಾನದ ಮಂತ್ರಿ. ಮಹಾ ಶಿವೈಕ್ಯರಾದ ಬಸವಯ್ಯನವರಿಗೂ ಮತ್ತು ಅವರ ಪುತ್ರನಾದ ಬಸವಯ್ಯನಿಗೂ ಆಪ್ತ. ಇಲ್ಲ ಮಹಾಸ್ವಾಮಿ, ಇವರು ನನ್ನ ತಂದೆಯವರಿಗೆ ಆಪ್ತರಾಗಲಿಲ್ಲ. ನನ್ನ ತಂದೆಯವರನ್ನು ಕೊಂದವರಲ್ಲಿ ಇವರು ಒಬ್ಬರು. ನನಗೂ ಇವರು ಆಪ್ತರಲ್ಲ. ಏನೋ ಕಪಟ ಹೇಳುತ್ತಿದ್ದಾರೆ. ಶಿವಯ್ಯ, ನಿನ್ನನ್ನು ನಂಬಿ ಒಳಗೆ ಬಂದ ರಾಜಕುಮಾರನನ್ನು ಕೊಲೆ ಮಾಡಿ ಈಗ ನಾನೇ ರಾಜಕುಮಾರನೆಂದು ಹೇಳುತ್ತಿದ್ದೀಯಾ? ಮಹಾಪ್ರಭು, ನೀವು ಸ್ವಲ್ಪ ಸುಮ್ಮನಿರಿ. ನೀವು ಹೇಳಿ ಮಂತ್ರಿಗಳೇ. ಮಹಾಸ್ವಾಮಿ, ಇದಕ್ಕೆಲ್ಲ ಕಾರಣ ಅವರಿಬ್ಬರು. ನಿಂಬಯ್ಯ ಚೆಲುವಾಂಬೆಯರು ಮಹಾರಾಜರಿಗೆ ವಿಷವನ್ನು ಕೊಟ್ಟು ಸಾಯಿಸಿದರು ಮತ್ತು ನನ್ನನ್ನು ಬಸವಯ್ಯನನ್ನು ಸೆರೆಮನೆಗೆ ಹತ್ತಿದರು. ವನ್ನಯ್ಯ ಮತ್ತು ಶಿವಯ್ಯ ನಮ್ಮಿಬ್ಬರನ್ನು ಸೆರೆಮನೆಯಿಂದ ಬಿಡಿಸಿ ನಡುದಾರಿಯಲ್ಲಿ ರಾಜಕುಮಾರನನ್ನು ಕೊಲೆ ಮಾಡಿ ಈಗ ನಾನೇ ರಾಜಕುಮಾರನೆಂದು ಬಂದು ಹೇಳುತ್ತಿದ್ದಾನೆ. ಈಶ್ವರನ ಸಾಕ್ಷಿಗೂ ನಾನು ಹೇಳುತ್ತಿರುವುದೆಲ್ಲವೂ ಸತ್ಯ. ನನ್ನನ್ನು ನಂಬಿ. ಕಥೆ ಏನೋ ಬಹಳ ಸ್ವಾರಸ್ಯಕರವಾಗಿದೆ. ಬಸವಯ್ಯನ ಬಳಿಗೆ ನೀವೇನು ಹೇಳುತ್ತೀರಿ? ಇಲ್ಲ ಮಹಾಪ್ರಭು, ಬಸವನಾಯಕರ ಏಕಮಾತ್ರ ಪುತ್ರನಾದ ಬಸವಯ್ಯ ನಾನು. ನಿಜವೆಲ್ಲವನ್ನು ನಾನು ತಮ್ಮನ್ನಾಗಲೇ ಹೇಳಿದ್ದೇನೆ. ನನ್ನನ್ನು ಕಾಪಾಡಬೇಕು ಮಹಾಪ್ರಭು, ನನ್ನನ್ನು ಕಾಪಾಡಬೇಕು. ಶಿವಯ್ಯ, ಇದಕ್ಕಾಗಿಯೇ ನಮ್ಮನ್ನು ಸೆರೆಮನೆಯಿಂದ ಬಿಡಿಸಿದ್ಯಾ? ಮಹಾಪ್ರಭು, ಇವರು ಸೆರೆಮನೆಯಲ್ಲಿ ಇಟ್ಟುದೇ ಸುಳ್ಳು. ಲಿಂಗಣ್ಣ ಮಂತ್ರಿಗಳೇ, ಇಷ್ಟು ವಯಸ್ಸಾಗಿಯೂ ನೀವಿಂತಹ ಘೋರ ಕೃತ್ಯ ನಡೆಸಿ ಈಗ ಪಿತೂರಿ ನಡೆಸಲು ಹೊರಟಿದ್ದೀರೋ? ನಿಮಗೆ ಮರಣದಂಡನೆಯೇ ಪ್ರಾಯಶ್ಚಿತವಾಗಬೇಕು. ಸೇನಾಪತಿಗಳೇ, ವೀರರು ಸಾಯಲಂಚುವುದಿಲ್ಲ. ಸತ್ಯಕ್ಕಾಗಿ ಸಾಯುವುದು ನನಗೆ ಶ್ರೇಷ್ಠ. ನೀವು ಎಲ್ಲವನ್ನು ವಿಚಾರಿಸಿ ನೋಡಿ. ನಾನು ಹೇಳುವುದು ಸುಳ್ಳಾದರೆ ನನಗೆ ಮರಣ ದಂಡನೆಯನ್ನೇ ವಿಧಿಸಿ. ನಿಮ್ಮ ಸುಳ್ಳಿಗೆ ಇವರೇ ಸಾಕ್ಷಿ. ಇರಲಿ, ನಾನೀಗ ಸತ್ಯವನ್ನೇ ಗೊತ್ತು ಮಾಡುತ್ತೇನೆ. ಬೆದರಬೇಡಿ ಬಸವಯ್ಯನವರೇ, ಮಂತ್ರಿಗಳ ಮಿಥ್ಯ ಈಗಲೇ ಹೊರಬೀಳುವುದು. ಆ ರಂಗದಾಸನನ್ನ ಬರಮಾಡಿ. ಲಿಂಗಣ್ಣ ಮಂತ್ರಿಗಳಿಗೆ ನಮಸ್ಕಾರ. ನಮಸ್ಕಾರ. ಶಿವಯ್ಯನವರಿಗೆ ನಮಸ್ಕಾರ. ನಾನು ಶಿವಯ್ಯನಲ್ಲ,
ಬಸವಯ್ಯ. ಎಂದಿನ ಮಹಾಸ್ವಾಮಿ? ನಮ್ಮ ಕಣ್ಣಿಗೆ ಮಣ್ಣೆರಡು ಚೆಲ್ಲದು ಬಗದೆಯೋ ಇವನು ಶಿವಯ್ಯನೆಂದು ಚೆನ್ನಾಗಿ ಗೊತ್ತೇ? ಚೆನ್ನಾಗಿದೆ ಮಹಾಪ್ರಭು. ಇವರೇ ಮಹಾನುಭಾವರಾದ ಲಿಂಗಣ್ಣ ಮಂತ್ರಿಗಳು, ಮತ್ತೆ ಇವರ ಹೆಸರು ಶಿವಯ್ಯ. ಮಹಾಪ್ರಭು, ಇವರು ನನ್ನ ಮರೆತಂತಿದೆ. ನಾನು ಶಿವಯ್ಯನಲ್ಲ, ಬಸವಯ್ಯ. ಲಿಂಗಣ್ಣ ಮಂತ್ರಿಗಳೇ, ಈ ರಂಗದಾಸರ ಪರಿಚಯವಿದೆ ನಿಮಗೆ? ಮಹಾಸ್ವಾಮಿ, ಇವರು ರಂಗದಾಸರೆಂದು ನನಗೆ ತಿಳಿದಿಲ್ಲ. ತೃಣಾನಂದ ಪರಮಹಂಸರ ಶಿಷ್ಯರೆಂದು ಮಾತ್ರ ನಾನು ಬಲ್ಲೆ. ಸೇನಾಧಿಪತಿಗಳೇ, ಇನ್ನು ವಿಚಾರಣೆ ಸಾಕು. ಇವನನ್ನ ಸೆರೆಯಲ್ಲಿಡಿಸಿ ಈ ರಾತ್ರಿಯೇ ಶೂಲಕ್ಕೇರಿಸಬೇಕು. ಸೈಯದ್, ಈ ಶಿವಯ್ಯನನ್ನು ಬಂಧಿಸು. ಮಹಾಪ್ರಭು, ನನ್ನನ್ನು ಕ್ಷಮಿಸಬೇಕು ಮಹಾಪ್ರಭು. ಕೊಲೆಪಾತಕ, ನಿನಗೆ ಮರಣವೇ ಶರಣು. ಎಳೆದುಕೊಂಡು ಹೋಗು ಸೈಯದ್. ಮಹಾಪ್ರಭು, ನನ್ನನ್ನು ಕಾಪಾಡಬೇಕು. ಲಿಂಗನ ಮಂತ್ರಿಗಳೇ, ರಕ್ಷಿಸಿ. ಲಿಂಗನ ಮಂತ್ರಿಗಳೇ. ಮಹಾಸ್ವಾಮಿ, ಇವನನ್ನು ಇಂದು ಶೂಲಕ್ಕೇರಿಸುವುದು ಬೇಡ. ಇವನಿಂದಾಗಿ ಬಿದನೂರಿನಲ್ಲಿರುವ ಎಲ್ಲ ಅಪರಾಧಿಗಳು ಬಯಲಿಗೆ ಬರುವರು. ಇರಲಿ, ತಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ರಂಗದಾಸರೇ, ಈ ವಿಷಯವನ್ನ ಸೆರೆಗಾಹಿಗಳಿಗೆ ತಿಳಿಸಿ. ಲಿಂಗಣ್ಣ ಮಂತ್ರಿಗಳೇ, ನಾವು ತಿಳಿಯದೆ ಆಡಿದ ಕಠಿಣ ವಾಕ್ಯಗಳನ್ನು ಮನ್ನಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇನ್ನು ಮೇಲೆ ನೀವು ನಮ್ಮ ಆಪ್ತರು. ನೀವು ಹೀಗೆ ಬೇಡುವುದಂತೆ ಎಲ್ಲ ತಿಳಿದವರು ಇದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಮಂತ್ರಿಗಳೇ, ತಮ್ಮ ಕಾರ್ಯದಕ್ಷತೆ ವಿಚಾರವಾಗಿ ನಾನು ಈ ಮೊದಲೇ ತಿಳಿದುಕೊಂಡಿದ್ದೆ. ಆದ್ದರಿಂದ ದುಡುಕಲಿಲ್ಲ. ಆದುದಾಯಿತು, ನಾವು ನಾಳೆ ಬಿದನೂರಿಗೆ ಹೊರಡಬೇಕು. ಏನಾದರೆ ನಮ್ಮ ರಾಜಕುಮಾರನ ಮರಣದಿಂದ ನನ್ನ 2 ಕೈ ಮುರಿದಂತಾಯಿತು. ದುಷ್ಟರನ್ನು ಶಿಕ್ಷಿಸುವುದಾದರೂ ಬೇಡವೇ? ಅದೊಂದೇ ನನ್ನ ಕುಳಿತಿರುವ ಆಕಾಂಕ್ಷೆ. ಸಮಸ್ಯೆಯ ಮೇಲೆ ಸಮಸ್ಯೆ. ಇರಲಿ, ಚೆಲುವಾಮೆಯ ಚೆಲುವಿಗಾಗಿ ಬಿದನೂರೆಲ್ಲವೂ ನಾಶವಾದರೂ ನಾಶವಾಗಲಿ, ನನ್ನ ಜೀವವಾದರೂ ಬಲಿಯಾಗಲಿ. ಧರ್ಮವೋ ಅಧರ್ಮವೋ ಸರ್ವ ಪ್ರಯತ್ನಗಳನ್ನು ಮಾಡುವೆನು. ನನ್ನ ಪ್ರೇಮದ ಆಘಾತತೆಗೆ ನನ್ನ ಸಾಹಸವೇ ಸಾಕ್ಷಿಯಾಗುವಂತೆ ಸರ್ವ ಪ್ರಯತ್ನಗಳನ್ನು ಮಾಡುವೆನು. ಮುಂದೇನಾದರೂ ಆಗಲಿ, ವಿಧಿ ಲಿಖಿತವಿದ್ದಂತೆ. ಎಲ್ಲವೋ ಪಾಪಿ, ಪಿಶಾಚಿ, ಘಾತಕ, ನೀಚ, ಹೊನ್ನಯ್ಯ! ನಿನಗೆ ಕೈ ಬಂದುದೆ, ನಿನಗೆ ಮನ ಬಂದುದೆ. ನನ್ನ ಕಣ್ಣಾಗಿದ್ದ ನೀನೆ ನಿರಿಯೇ, ಅದಕ್ಕಿದ ನಿನಗೆ ಸಾಕ್ಷಿ. ಓ ಇನಿಯ, ಓ ಗೆಳೆಯ, ಓ ನನ್ನ ದೊರೆ ಬಸವಯ್ಯ, ನನ್ನನ್ನೊಲಿದುದಕ್ಕೆ ನಿನ್ನ ಗತಿ ಇಂತಾಯಿತೆ. ತಂದೆಯೇ, ನನ್ನಿನಿಯನ ನಗಲಿ ನೀನೂ ಓಡಿದೆಯಾ? ಇರಲಿ, ಮಿತ್ರದ್ರೋಹಿ, ಹೆಂಬೇಡಿ ಶಿವಯ್ಯ, ಹೊನ್ನಯ್ಯನನ್ನು ತೀದು ಕೆಡಹಿ ಕೊಲೆಲಾಗದೆ ತಲೆ ಮುರಿಸಿಕೊಂಡು ಓಡಿದೆಯಾ? ಇರಲಿ, ರುದ್ರ ಮೇಲೆ ರಕ್ತಾಕ್ಷಿ ನಾನು. ಹೊನ್ನಯ್ಯ, ಹೆಣವನ್ನು ತಂದು ಮಸಣದಲ್ಲಿ ಸಂಸ್ಕಾರವೆಸಗುವಂತೆ ಅಭಿನಯಿಸುತ್ತೀಯಾ? ಇರಲಿ, ರುದ್ರಾಂಬೆಯಲ್ಲದಿಹ ರಕ್ತಾಕ್ಷಿಯಾಗುವುದಾದರೆ ನೀ ಮರಳಲಾರೆ. ನಿನ್ನ ರಕ್ತವ ಚೆಲ್ಲಿ ದಹಿಸುವೆನು ನಂದಿನಿಯನ ಆತ್ಮವನು. ಓ ಕಾಳರಾತ್ರಿ, ನೀನೂ ನನ್ನೊಡನೆ ಬಾ. ಹೊನ್ನಯ್ಯನ ಕೊಲೆಗೆ, ನರ ಬಲಿಗೆ, ಸ್ಮಶಾನ ಬಲಿಗೆ. ಓ ಮಿತ್ರ, ಓ ನನ್ನ ಬಸವಯ್ಯ, ರಾಜನಿಗೆ ಮಗನಾಗಿ ಜನಿಸಿ ಪರದೇಶಿ ಎನ್ನುವುದರಲ್ಲಿ ಮಣ್ಣಾಗುತ್ತೆ ನಿನ್ನ ಸಿರಿಬಾಳು.
ನಾನು ಕೈಗೊಂಡ ಸಾಹಸವೇ ನಿನಗೆ ಪತನವಾಯಿತೆ. ಅಯ್ಯೋ, ಹೊನ್ನಯ್ಯ, ನಿನ್ನನ್ನು ಕೊಲೆಗೈದ ಬಿಡಲು. ಹೇಗೂ ವಿಕಾರಾಕೃತಿ. ನೀನ್ಯಾರು? ಇಲ್ಲಿಗೆ ಏತಕ್ಕೆ ಬಂದೆ? ಮಗುವೆ ಹೇಗಿತ್ತು? ನಾನಾರು ಎಂದೆಯೋ, ಇಲ್ಲಿಗೇತಕ್ಕೆ ಬಂದೆ ಎಂದೆಯೋ? ಪಾಪಿ, ನಿನಗಿದೆ ತಕ್ಕ ಪ್ರಾಯಶ್ಚಿತ. ತನಿ ತಣಿವೋ ಎಂದಿನಿಯ ನಿನ್ನಂದಿರಿದವನ ಬಿಸು ನೆತ್ತರಲಿನಾದೇನು ನಿನ್ನಿ ಸಮಾಧಿಯನು. ಬಸವಯ್ಯ, ಬಸವಯ್ಯ, ಅಯ್ಯೋ, ನೀನು ಸಾಯುವ ವೇಳೆ ನನಗಿದ್ದಾದೇನು ನೆರವೇರಿದರೆ ಸಾಯುವಂತಾಯಿತೆ. ನಿನ್ನನ್ನ ನ್ಯಾಯದ ತಲುಪಿದ ಪಾಪಿ ಶಿವಯ್ಯನನ್ನು ಕೊಲ್ಲದೆ ಸಾಯುವಂತಾಯಿತೆ. ಓ ತಂಗಿ ರುದ್ರಾಂಬೆ, ನಿನಗಾದರೂ ನಿಗಮನರು ಹೇಳಿ ಸಾಯುತ್ತಿದ್ದೆ. ನೀನು ಕಣ್ಮರೆಯಾದೆಯೇ? ನಾನು ರಕ್ತಾಕ್ಷಿಯಲ್ಲ, ನಾನೇ ರುದ್ರಾಂಬೆ. ಓ ತಂಗಿ, ಏನನ್ನೆಸಗಿದೆ, ಏನನ್ನೆಸಗಿದೆ? ನಾನಲ್ಲ ಬಸವಯ್ಯನನ್ನು ಕೊಂದಿದ್ದು ಶಿವಯ್ಯ. ವಿಧಿಯೇ, ನಿನ್ನಡಕವಿದು ಸಾಕು. ನಾನು ಬರುತ್ತೇನೆ, ನನ್ನನ್ನು ಕರೆದುಕೋ. ಬೇಡ, ಬೇಡ, ಈಗಲೇ ಬೇಡ. ನನ್ನವರ ನಿನ್ನ ಬೆನ್ನಿನ ಮೇಲೆ ಬಿದ್ದಿದೆ. ಮೊಯ್ ತೀರಿಸದೆ ನಿನ್ನನ್ನು ಅಳಿಯಲಾಗದು. ಬಸವಯ್ಯನ ವಿಲಾಸೆ ನೀನು ಮಾಡಲೇಬೇಕು. ಲಿಂಗಣ್ಣ ಮಂತ್ರಿಗಳು 5 ಆಲಿಯು ಸೇರಿ ಮುತ್ತುವರ್ಣಗರವುದು ನಾಳೆ. ಚೆಲುವಾಂಬೆ ನಿಂಬಯ್ಯರು ಚಪ್ಪಿ ಹೋಗಲೆಸಗು. ಬಸವಯ್ಯನ ಆಜ್ಞೆಯನ್ನು ಮಾಡಿ ಅಡಿಪಾಡಿ. ಅಣ್ಣ, ಅಣ್ಣ, ಅಣ್ಣ. ನಿನ್ನ ಸಂತೆ ಆಗಲಿ. ಅವರ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆ. ಮಹಾಪ್ರಭು, ಶತ್ರುಗಳು ನಗರವನ್ನು ಮುತ್ತಿದ್ದಾರೆ. ನಗರದ ಅನೇಕರು ಲಿಂಗಣ್ಣ ಮಂತ್ರಿಗಳಿಗಾಗಲೇ ನೆರವಾಗಿದ್ದಾರೆ. ಇಲ್ಲೇ ನಾನು ಹಿಂದೆ ಬರುತ್ತೇನೆ. ನಿನಗೆ ಭಯವಾಗಿದೆ? ಹೌದು, ನನಗೆ ಭಯವಾಗಿದೆ ನಿಂಬಯ್ಯ. ಭಯಬೇಕೆ? 5 ಎದುರಾಗಿ ಮಹಾರಾಜನ ಮಗುವಿಗೆ ಗೆಲ್ಲಲಾಗಲಿದ್ದೆ. ಅದಕ್ಕಲ್ಲ. ಎದರದಿರು, ನಾನೇನು ನಿನ್ನೆಂತಾದರೂ ದುರ್ಗದಿಂದ ಆಚೆಗೆ ಸುರಕ್ಷಿತವಾಗಿ ಒಯ್ದು ಶತ್ರುಗಳ ಕೈಗೆ ಬಿಡದೆ ತೆರೆದೊಳಿಟ್ಟು ಮರಳುವೆ ನಾನು ರಣರಂಗಕ್ಕೆ. ನಾವೀಗ ಇಲ್ಲಿಂದ ಬೇಗ ತೆರಳಲೇಬೇಕು. ಇಲ್ಲದ್ರೆ ನಮ್ಮ ಆಳುಗಳ ಕೋಟೆಗೆಲ್ಲ ಬೆಂಕಿಗೆ ನಾವೇ ಆಗುವೆವು. ತುಪ್ಪಾಗುವುದು. ಗುಂಡುಗಳ ಸದ್ದು, ಶತ್ರುಗಳು ನಗರವನ್ನು ಮುತ್ತಿದ್ದರೆಂದು ಕಾಣುತ್ತದೆ. ಬೆಂಕಿ ಹಾಕಿ. ಬಾಗಿಲಿಗೆ ಬೀಗ ಹಾಕಿದಂತೆ ಬಲವಾಗಿ ಎಳೆದು ನೋಡು. ಬೀಗ ಹಾಕಿದ್ದಾರೆ. ಯಾರಲ್ಲಿ ಒಳಗೆ ನುಗ್ಗುತ್ತಾನೆ? ಆ ಹುಚ್ಚಿ ನಗುತ್ತಿದ್ದಾರೆ. ಹುಚ್ಚಿ ಬಾಗಿರುತ್ತದೆ. ನಾನು ಹುಚ್ಚಿಯಲ್ಲ, ರಕ್ತಾಕ್ಷಿ. ರಕ್ತಾಕ್ಷಿ ಬಾಗಿರುತ್ತದೆ. ಕೋಟೆಗೆ ಬೆಂಕಿ ಬೀಳುವುದು. ಬೀಳಲಿ, ಸಂತೋಷ.
ನಿಂಬಯ್ಯ ನನ್ನೆದೆ ನಡುಗುತ್ತಿದೆ. ಓ ರಕ್ತಾಕ್ಷಿ, ನಿನಗೆ ಬೇಕಾದುದನ್ನು ಕೊಡುತ್ತೇನೆ, ಬಾಗಿಲು ತೆರೆ. ನನಗೆ ಬೇಕಾದದ್ದು ನಿಮ್ಮಯ್ಯ ಚಲುವೊಮ್ಮೆ ರಕ್ತಾವು. ಪಾಪಿ, ನಿನಗೇನು ಲಾಭ ನಮ್ಮನ್ನು ಕೊಂದು? ನೀನಾವ ಲಾಭವ ನೋಡಿ ಕೊಲೆ ಬಸಪ್ಪ ನಾಯಕನ ಕೊಂದೆ. ಯಾವ ಲಾಭಕ್ಕಾಗಿ ಬಸವಯ್ಯ ಲಿಂಗಣ್ಣರನ್ನು ಸೆರೆ ಹಿಡಿದು ಕೊಲ್ಲಬೇಕೆಂದಿದ್ದೆ. ನಿಂಬಯ್ಯ, ಇವಳು ನಿಜವಾದ ಹುಚ್ಚಿಯಲ್ಲ. ನಾನು ಹುಚ್ಚಿಯಲ್ಲ, ಹಸಿ ಹುಚ್ಚಿ. ನಿಮ್ಮ ದೆಸೆಯಿಂದ ಹತನಾದ ಬಸವಯ್ಯನ ಪ್ರೇಯಸಿ ಹೋದಿರುಳಿನಲ್ಲಿ ತಪ್ಪು ತಿಳುವಳಿಕೆಯಿಂದ ಹೊನ್ನಯ್ಯನನ್ನು ತಿಳಿದು ಸಂಹರಿಸಿದ ಡಾಕಿನಿ. ಇಂದು ನಿಮ್ಮಿಬ್ಬರನ್ನು ಈ ಅರಮನೆಯ ಬೆಂಕಿಯಲ್ಲಿ ಬೆಳೆದೈ ತಂದಿರುವ ಯಜ್ಞನಿಚ್ಚಿದೆ. ಹೇಗಿದ್ದು ಬೆಳಗಾಗಿ ಸುಮ್ಮನೆ ನಿಂತಿರುವಿರಿ? ಮುಂದುವರೆಯಲಿ ನಿಮ್ಮ ಪ್ರಣಯ ಕಾರ್ಯ. ಇನ್ನು ತುಸು ಹೊತ್ತಿನಲ್ಲಿಯೇ ಅದೋ ಅಲ್ಲಿ ನೋಡಿ, ನಿಮ್ಮ ಪ್ರೇಮ ವಿಲಯವಾಗಿ ತನ್ನ ಜ್ವಾಲ ಜಿಂಪೆಗಳಿಂದ ಅರಮನೆಯನ್ನು ನುಣ್ಣಗೆ ನುಂಗಿ ನಡೆಯುತ್ತಿದೆ. ನಾನು ಹೊರಡಲೇ? ವಿಕ್ರಮೆ, ಈಗ ಸಮಯವಿಲ್ಲ. ಓ ಶಿವಯ್ಯನೊಬ್ಬನಿದ್ದಾನೆ. ಹೊರಟೆ ಹೋದಳು. ಇನ್ನೇನು ಗತಿ ನಮಗೆ? ನಮಗಿನ್ನೂ ಸಾವೇ ಶರಣು. ಚಿಲುವೊಮ್ಮೆ ಏನು ನೋಡುತ್ತಿರುವೆ? ಏಕೆ ಕಣ್ಣಲ್ಲಿ ನಿಂತಿರುವೆ? ಮಾತಾಡು, ಮಾತಾಡು, ಅದನ್ನಾದರೂ ಕೇಳುವೆನು. ಅಯ್ಯೋ, ಮನ್ನಿಸಿ, ಮನ್ನಿಸಿ, ನಾನು ಮಹಾಪಾಪಿ. ಬಸವಯ್ಯ, ಬಸವಯ್ಯ, ನನ್ನನ್ನು ಕಾಪಾಡುವಂತೆ ಮಾಡು. ಹೊನ್ನಯ್ಯ, ಹೊನ್ನಯ್ಯ, ನಿನ್ನ ಕಾಲಿಗೆ ಬಿದ್ದೆ, ಬಿಡಿಸು, ಬಿಡಿಸು. ಚಿಲುವೊಮ್ಮೆ, ಚಿಲುವೊಮ್ಮೆ, ಶತ್ರುಗಳೊಡನೆ ಹೊಡೆದಾಡಿ ಮುಡಿವೆನೆಂದು ಹಾರೈಸಿಕೊಂಡಿದ್ದೆ. ಆದರೆ ಆ ಬಯಕೆ ಬಯಲಾಯಿತು. ಆದರೆ ಇದು ಲೇಸೆ. ಎಳೆಯತನದಲ್ಲಿ ನಿನ್ನ ನಾನೊಲಿದು ಬಯಸಿದ್ದೆ, ನೀನೆನ್ನ ನುಲಿದಿದ್ದೆ. ಆದರೆ ಅರಸನ ಕರುವು ನಮ್ಮನ್ನಗಲಿಸಿತು. ನಮ್ಮೊಲ್ಮೆಯನ್ನಾದರೂ ಕಾಲನೋ ಬೇರ್ಪಡಿಸಲಾರನು. ಓ ಬನ್ನಿ, ಬನ್ನಿ ರುದ್ರ ಜ್ವಾಲೆಗಳೇ, ನೀವಂತೆ ನಮ್ಮ ಪ್ರೇಮ ಪ್ರತೀಕಗಳು. ಬೆಂಕಿ, ಬೆಂಕಿ, ಚೆಲುವಮ್ಮೆ, ಚೆಲುವಮ್ಮೆ, ಬೆಂಕಿ, ಅಯ್ಯೋ, 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 ಬೆಂಕಿ, 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 ಚೆಲುವಮ್ಮೆ, 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 ಬೆಂಕಿ, ಅಯ್ಯೋ. ರಾಮರಾಯ, ನಿಮ್ಮಿಂದ ಮಹದುಪಕಾರವಾಯಿತು. ದುಷ್ಟರ ಶಿಕ್ಷೆಯನ್ನು ಕೈಗೂಡಿದಂತಾಯಿತು. ಆದರೆ ಶಿಷ್ಟ ರಕ್ಷಣೆಯಾಗಲಿಲ್ಲ. ಬಸವಯ್ಯನವರು ಕಾಲವಾದವರು. ಅವರ ಮಿತ್ರನಾದ ಹೊನ್ನಯ್ಯನು ಶತ್ರುಗಳ ಕೃತ್ಯಕ್ಕೆ ಸಿಕ್ಕು ಕೊಲೆಯಾಗಿ ಹೋದರಂತೆ. ಲಿಂಗಣ್ಣ ಮಂತ್ರಿಗಳು ಖಿನ್ನರಾಗಿದ್ದಾರೆ. ಅವರ ಪುತ್ರಿ ಎಲ್ಲಿದ್ದಾರೆ ಎಂಬುದೇನಾದರೂ ತಿಳಿಯಿದೆ? ಮಹಾಪ್ರಭು, ನನಗದು ತಿಳಿಯದು. ಮಂತ್ರಿಗಳು ಬಸವಯ್ಯ ರಾಜಕುಮಾರನವರು ತಪ್ಪಿಸಿಕೊಂಡ ಮನೋಗಲೇ ವೇಷ ಬರೆಸಿಕೊಂಡರೆಂದು ವದಂತಿ ಇತ್ತು. ಲಿಂಗಣ್ಣ ಮಂತ್ರಿಗಳೇ, ಚಿಂತಿಸಬೇಡಿ. ತಮ್ಮ ಕುಮಾರ್ತೆ ಎಲ್ಲಿದ್ದರೂ ಕೂಡ ಹುಡುಕಿಸುವ ಜವಾಬ್ದಾರಿ ನನ್ನದು. ಮೊದಲು ಆ ಶಿವಯ್ಯ ಮತ್ತು ಹೊನ್ನಯ್ಯನಿಗೆ ಶಿಕ್ಷೆಯಾಗುವ ಕಾರ್ಯವಾಗಲಿ. ಲಿಂಗಣ್ಣನವರೇ, ನಮ್ಮ ಬೇಹೀನರವರಾದ ರಾಮರಾಯ ಹೇಳಿದ್ದೆಲ್ಲವನ್ನು ಆಲಿಸಿರುವೆ. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವ ಕಾರ್ಯಭಾಗ ನಿಮ್ಮದಾಗಿದೆ. ಅವರನ್ನೆಲ್ಲ ಕರೆಯಿಸಲೇ? ನನಗೆ ಯಾವುದೂ ಬೇಡವಾಗಿದೆ. ನನಗೆ ಯಾರ ಮೇಲೆಯೂ ದ್ವೇಷವಿಲ್ಲ. ನನ್ನ ಮುತ್ತು ರುದ್ರಾಂಬೆಯನ್ನು ಒಂದು ಬಾರಿ ನೋಡಿದರೆ ಸಾಕು. ಶಿವಯ್ಯ, ನೀನು ಸುಮ್ಮನೆ ಬಿಡಲ್ವ ಇವತ್ತು? ಏನದು ಗಲಭೆ? ಸ್ವಾಮಿ, ಶಿವಯ್ಯನನ್ನು ಸೆರೆಯಿಟ್ಟ ಬೆಳಿಗ್ಗೆ ಯಾರೋ ಹುಚ್ಚೊಬ್ಬಳು ನುಗ್ಗಿ ಅವನನ್ನು ಕೊಂದು ತನ್ನನ್ನು ತನ್ನ ಕಟಾರಿಂದ ತಿಳಿದುಕೊಂಡಳು. ಇನ್ನು ಬದುಕಿದ್ದಾಳೆ? ಹೌದು ಸ್ವಾಮಿ, ಏನೇನು ಗುಡುಗುತ್ತಿದ್ದಾಳೆ. ಅಯ್ಯೋ ಮಗಳೇ! ಲಿಂಗಣ್ಣ ಮಂತ್ರಿಗಳನ್ನು ಕರೆಯುವಂತ ಹೇಳಿದಳು. ಮಗಳೇ, ತಾಳ್ಮೆ ಲಿಂಗಣ್ಣ ಮಂತ್ರಿಗಳೇ, ತಾಳ್ಮೆ. ಅವಳ ಹೆಸರು ರುದ್ರಾಂಬೆಯಂತೆ. ಅಣ್ಣ, ಒಂದು ಬಾರಿ ಆದರೂ ಅವಳನ್ನು ತೋರಿಸ್ತೀಯಾ? ಸ್ವಾಮಿ,
ಮುಪ್ಪು ಈ ಪೆಟ್ಟನೆಂತು ಸಹಿಸುವುದು ನಾ ಕಾಣೆ.